ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮೋಕ್ಷವನ್ನು ನಾ ಬಯಸೆ ವಿಶ್ವಮೂರ್ತಿಯೇ ಬಸವ, ಜಂಗಮದ ಸೇವೆಯೇ ನನಗೆ ಪರಮ ಸಾಕ್ಷಾತ್ಕಾರ. ಜಗದಲ್ಲೇಸಿದುವೆ ನನ್ನ ಬಾಳಿನ ದಾರಿಯು, ಜನರ ಜಾಗೃತಿಯೇ ಈ ಜೀವದ ಉಸಿರು. ಸಕಲ ಜೀವಾವಳಿಗೆ ಲೇಸನ್ನೇ ಬಯಸಿದ ವಿಶ್ವಗುರು ಬಸವಣ್ಣನವರಿಗೆ, ಬಸವಾದಿ ಅಲ್ಲ ಶಿವಶರಣರಿಗೆ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ, ಎನ್ನ ಆರಾಧ್ಯ ಗುರುದೈವವಾದಂತಹ ಪರಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಗಳ ದಿವ್ಯ ಚೇತನಕ್ಕೆ ಹಣೆಮೆಣೆದು, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯ ಮಾರ್ಗದಲ್ಲಿ ಸಾಗುವ ಧೀರ ಸಂಕಲ್ಪದೊಂದಿಗೆ ಬುದ್ಧ, ಬಸವ, ಅಂಬೇಡ್ಕರ್ ತಂದೆಗಳ ಸತ್ಯ ವಿಚಾರಧಾರೆಗಳಿಗೆ ಶಿರವಾಗಿ ಇಂದು ಕಲ್ಯಾಣ ಹೆಬ್ಬಾಳದಲ್ಲಿ ನಾಲ್ಕನೆಯ ಮಂಗಳವಾರ ಕೊನೆಯ ಮಂಗಳವಾರದ ಸಾಮೂಹಿಕ ಇಷ್ಟಲಿಂಗ ಪೂಜೆಯಲ್ಲಿ ಭಾಗಿಯಾದಂತಹ ಎಲ್ಲ ಶರಣರಲ್ಲಿ, ಶರಣೆಯರಲ್ಲಿ, ಈ ಬಸವ ಶ್ರೀ ಕಮಿಟಿಯ ಎಲ್ಲ ಪದಾಧಿಕಾರಿಗಳಲ್ಲಿ, ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ, ದಾಸೋಹ ಮೂರ್ತಿಗಳಲ್ಲಿ, ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ಶರಣೋ ಶರಣ, ಶರಣೋ ಶರಣ. ಬಸವ ತಂದೆಗಳು ಒಂದು ವಚನದಲ್ಲಿ ಹೇಳ್ತಾರೆ, ಲಿಂಗಯ್ಯನಲ್ಲಿ ನಾವು ಏನು ವರ ಕೇಳಬೇಕು? ಲಿಂಗ ಪೂಜೆ ಮಾಡ್ಕೊಳ್ತೀವಿ ಅಂದ್ರೆ ಏನು ಒಂದು ಕೇಳಬೇಕಲ್ಲ. ನಾವು ಏನು ವರ ಕೇಳಬೇಕು, ಏನು ವರ ಬೇಡಬೇಕು? ಲಿಂಗವ ಪೂಜಿಸುತ್ತ ಜಂಗಮದ ಮುಖವ ನೋಡುತ್ತಿಪ್ಪ ಸುಖವ ಪಡುಕಂಡ ಲಿಂಗವೇ, ಪರಮ ಸುಖವ ಪಡುಕಂಡ ಲಿಂಗವೇ, ಕೂಡಲ ಸಂಗಮ ದೇವ ಇದೇ ವರವನ್ನು ನಿಮ್ಮಲ್ಲಿ ಬೇಡುವೆನು. ಪರಮಾತ್ಮನಂತಕ್ಕೆ ನಾವು ಏನು ವರ ಬೇಡಬೇಕು? ಇದೇ ವರವನ್ನು ಬೇಡುವೆನು. ಆ ವರ ಏನು ಕೇಳಕತ್ತಾರಪ್ಪ ಅಂತಂದ್ರ, ಲಿಂಗವ ಪೂಜಿಸುತ್ತಾ, ಇಷ್ಟಲಿಂಗವನ್ನ ಪೂಜೆ ಮಾಡುತ್ತಾ ಜಂಗಮ ಮುಖವ ನೋಡುತ್ತಿಪ್ಪ ಸುಖವ ಪಡುಕಂಡ. ಜಂಗಮ ಮುಖವ ನೋಡುತ್ತಿಪ್ಪ ಸುಖವ ಪಡುಕಂಡ ಅಂದ್ರೆ ಇಲ್ಲಿ ಜಂಗಮ ಅಂದ್ರೆ ಯಾರು? ಇಲ್ಲಿ ಜಂಗಮ ಅಂದ್ರ ಯಾವುದೇ ಒಂದು ಜಾತಿಯಿಂದ ಬಂದಂಥವ್ರು, ಆ ಜಾತಿ ಪರಂಪರೆಯನ್ನು ಬಂದಂಥವ್ರು ಜಂಗಮರಲ್ಲ. ಯಾರು ಕೊಳಲ್ಲಿ ಎಲ್ಲರೂ ಲಿಂಗ ಕಟ್ಕೊಂಡ್ರಲ್ಲ ಅವರೆಲ್ಲರೂ ಜಂಗಮರೇ. ಯಾರು ಈ ಬಸವ ಮಾರ್ಗದಲ್ಲಿ ಸತ್ಯ ಮಾರ್ಗದಲ್ಲಿ ಸಾಗಕತ್ತಾರಲ್ಲ ಅವರೆಲ್ಲರೂ ಜಂಗಮರೇ. ಯಾರು ಶುದ್ಧಾತ್ಮರಾಗಿ ಜಗತ್ತಿನೊಳಗದಾರಲ್ಲ ಅವರೆಲ್ಲರೂ ಜಂಗಮರೇ. ಯಾರು ಅನುಭಾವಿಗಳಾಗಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಂಡವ್ರದಾರಲ್ಲ ಅವರೆಲ್ಲರೂ ಜಂಗಮರೇ. ಯಾರಂತೆ ಪ್ರಾಣ ಐತಲ್ಲ ಅವರೆಲ್ಲರೂ ಜಂಗಮರೇ. ಜಗತ್ತಿನ ಜೀವ ಕೋಟಿಗಳೆಲ್ಲನೂ ಜಂಗಮ ಸ್ವರೂಪನೇ. ಅಂದ್ರ ಜಂಗಮ ಅಂದ್ರ ಪರಮಾತ್ಮ. ಆ ಪರಮಾತ್ಮನ ಮುಖವನ್ನು ನೋಡ್ಕೋತಿರೋಂಥ ಸೌಭಾಗ್ಯವನ್ನು ನಮ್ಗೆ ಕರುಣಿಸು. ಮತ್ತು ಆ ಪರಮಾತ್ಮನ ಮುಖವನ್ನೇ ಸದಾಕಾಲ ನೋಡಕ್ಕೆ ಹೆಂಗೆ ಆಕೈತಿ ಹೇಳ್ರಿ? ಪರಮಾತ್ಮ ಎಲ್ಲದನ್ನ ನಮ್ಮಂತಕ್ಕೆ ಅದನ್ನ. ಲಿಂಗಯ್ಯ ಅಂದ್ರೆ ಪರಮಾತ್ಮ ಹೋಗಲ್ರಿ. ಲಿಂಗಯ್ಯ ನಮ್ಮ ಕೊಳ್ಳಾಗ್ಯದನಂದ್ರೆ ಅವ್ನ ಮೋತಿ ಹೆಂಗೆ ನೋಡ್ಕೋತಿರಕೈತಿ? ನಮ್ಮ ಸದಾಕಾಲ ನೋಡ್ಕೊತ ಇರಕ್ಕಾಗುದಿಲ್ಲ. ಸದಾಕಾಲ ನಾವು ಏನು ನೋಡಕ್ಕಾಕೈತಿ? ಈ ಜಗತ್ತನ್ನು ನೋಡಕ್ಕಾಕೈತಿ. ಈ ಜಗತ್ತೆಲ್ಲ ಯಾವುದು? ಪರಮಾತ್ಮನ ಸ್ವರೂಪ. ಈ ಜಗತ್ತಿನಲ್ಲಿ ಇರುವವರು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಹಿಂಗೆ ಬಹಳ ಗಟ್ಟಿಯಾಗಿ ಚೆನ್ನಾಗಿ ತಿಳ್ಕೊಂಡವರು ಒಬ್ಬರು ಮಹಾನ್ ಪರಮ ಪೂಜ್ಯರಾಗಿ ಹೋಗ್ಯಾರ. ಅವ್ರ ವಿಚಾರವನ್ನು ನಾವು ಇವತ್ತು ತಿಳ್ಕೊಂಡ್ರಿ. ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಅಂತ ಒಂದು ತಾಲೂಕು ಐತಿ. ಆ ಬಬಲೇಶ್ವರ ತಾಲೂಕಿನಲ್ಲಿ ಗುರುಪಾದೇಶ್ವರ ಬೃಹನ್ಮಠ, ಅದು ಹಿರೇಮಠ. ಗುರುಪಾದೇಶ್ವರ ಬೃಹನ್ಮಠ ಅಂತ ಒಂದು ದೊಡ್ಡ ಸಂಸ್ಥಾನ ಮಠ ಐತಿ. ಭಾಳಷ್ಟು ಜಮೀನು ಅದಾವ ಅದಕ್ಕೆ. ಭಾಳಷ್ಟು ಕಡೆ ಶಾಖಾ ಮಠಗಳದಾವು. ಭಾಳ ಅದೊಂದು ಬಸವ ಪರಂಪರೆಯ ಭಾಳ ದೊಡ್ಡ ಮಠ, ಬೃಹನ್ ಮಠ ಅದು. ಆ ಮಠಕ್ಕೆ ಗುರುಪಾದೇಶ್ವರರು ನಂತರ ಒಬ್ಬ ಭಾಳ ದೊಡ್ಡ ಶಿವಯೋಗಿಗಳಾಗಿದ್ದಾರೆ. ಅವ್ರ ನಂತರ ಜುಪ್ರಿ ಕೊಡ್ರಿ ತಲೆ ಒಂದು ಹೇಳ್ತೀನಿ. ಅವ್ರ ನಂತರ ಬಂದಂಥವ್ರು ಶಾಂತವೀರಪ್ಪ ಅವರು, ಬಬಲೇಶ್ವರದ ಶಾಂತವೀರ ಶಿವಾಚಾರ್ಯರು ಅನ್ನಂಥವ್ರು. ಅವ್ರು ಭಾಳ ಬಸವ ಭಕ್ತರು, ಬಸವ ತತ್ವನಿಷ್ಠರು. ಅವರು ಬಬಲೇಶ್ವರದ ಶಾಂತವೀರಪ್ಪ ಅವರು, ಅಲ್ಲಿಂದ ಸಿದ್ದಣ್ಣ ಲಂಗೋಟಿ ಅಪ್ಪವರು, ಸಿದ್ದೇಶ್ವರಪ್ಪ ಅವರು, ಮತ್ತು ನಮ್ಮ ಮೊನ್ನೆ ವಿ ಸಿದ್ದರಾಮಣ್ಣವ್ರ ಲಿಂಗಕ್ಕೆ ವಿ ಸಿದ್ದರಾಮಣ್ಣನವರು,
ಅಲ್ಲ ಶಾಂತಿವೀರಪ್ಪ ಅವ್ರದ್ದು ಯಾರ ಸಮಕಾಲೀನರು ಅಂದ್ರಿ ಪಗು ಹಳಕಟ್ಟಿ ತಂದೆಗಳು ಮತ್ತ ಮಲ್ಲಿಕಾರ್ಜುನ ಸ್ವಾಮಿಗಳು ವಿಜಯಪುರ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರಪ್ಪ ಅವ್ರಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ಪಗು ಹಳಕಟ್ಟಿ ತಂದೆಗಳು ಮತ್ತು ಈ ಶಾಂತಿವೀರಪ್ಪ ಅವರು ಮೂರು ಜನ ಸಮಕಾಲೀನರು ಅಂಥವ್ರು ಅವರು ಬಹಳ ದೊಡ್ಡ ಶಿವಯೋಗಿಗಳಾಗಿರುವಂಥವ್ರು ಶಾಂತಿವೀರಪ್ಪ ಅವರು. ನಮಗೆ ಈ ವಚನ ಸಾಹಿತ್ಯ ಏನು ಹೊರಗೆ ಬಂದೈತಲ್ಲ, ಈ ವಚನ ಸಾಹಿತ್ಯ ಹೊರಗೆ ಬರಕ್ಕೆ ಭಾಳಷ್ಟು ದೊಡ್ಡ ಕೊಡುಗೆ ಕೊಟ್ಟವ್ರಂದ್ರೆ ಶಾಂತಿವೀರಪ್ಪ ಅವರು. ಶಾಂತಿವೀರಪ್ಪ ಅವ್ರು ಅಂತ ಒಂದು ದಿವಸ ಪಗು ಹಳಕಟ್ಟಿ ತಂದೆಗಳು ಬಂದು ಕೇಳ್ತಾರೆ, ಏನ್ರಿ ಅಪ್ಪ ಅವರೆಲ್ಲ ರೆಡಿ ಆಗೈತಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಆಗೈತಿ, ಈಗ ಅದ್ರ ಪ್ರಿಂಟ್ ಮಾಡಿಸ್ಬೇಕು, ಹಣದ ಕೊರತೆ ಐತಿ, ಹಣ ಎಷ್ಟು ಕೊಡ್ಬೇಕ್ರಿ ಅಪ್ಪ ಅವ್ರೆ ಎತ್ ಕೇಳಿದ್ರು. ಎಷ್ಟು ಕೊಡ್ಬೇಕ್ರಿ ಹಣ? ಇಲ್ರಿ ಅಪ್ಪ ಅವ್ರೆ ಅದು ಪ್ರಿಂಟಿಗೆ ಒಂದು 4,500 5,000 ತನಕ ಆಕೈತಿ, ಹಂಗಾರೆ ನಾವು ಎಷ್ಟು ಕೊಡ್ಬೇಕು ಹೇಳ್ರಿ ಅಂತ. ನಾವ್ ಎಷ್ಟು ಕೊಡ್ಬೇಕು ಹೇಳ್ರಿ ಅಣ್ಣನೇ? ತೋಡ್ರಿ ಅಪ್ಪ ತಮ್ಗೆ ಎಷ್ಟು ಸಾಧ್ಯ ಕಟ್ಕೊಡ್ರಿ. 4,000 5,000 ಆಕೈತೆ ಅಂದಾರ. 4,000 5,000 ರೂಪಾಯಿ ಕೊಡ್ಬೇಕು. ಇವ್ರು 5,000 ಒಂದು 100 ರೂಪಾಯಿ ಕೊಟ್ರತ್. ಅವಾಗ 5,000 ಒಂದು 100 ರೂಪಾಯಿ ಒಳಗಿನ ರೊಕ್ಕ ತಂದು ಕೊಟ್ರ. ಅಂದ್ರೆ 1,000 ರೂಪಾಯಿ ಒಂದು ಎಕರೆ ಹೊಲ ಇದ್ದವ್ರಿ, ಅಂದ್ರೆ 5 ಎಕರೆ ಹೊಲನೇ ಕೊಟ್ಟಂಗ. ಹಂಗ ಮಾಡಿದವ್ರು ಇವರು. ವಿಜಯಪುರಕ್ಕೆ ಯಾರ್ದಾರ ಭಕ್ತರ ಮನೆಗೆ ಪೂಜೆಗೆ ಹೋಗೋದಾಯ್ತಂದ್ರ ವಿಜಯಪುರ ಮನೆಗೆ ಹೋಗೋದಾಯ್ತಾರ ಅವಾಗೆಲ್ಲ ಎತ್ತಿನ ಗಾಡಿ ಹೊಕ್ಕಿದ್ರಿ. ಶಾಂತಿವೀರಪ್ಪ ಹೋಗ್ಬೇಕಾದ್ರೆ 2 ಗಾಡಿ ಕಟ್ಟನವ್ರತ್ತ, ಸವಾರಿ ಗಾಡಿ, ಹಿಂಗ ಸವಾರಿ ಹಾಕಿದ ಗಾಡಿ 2 ಗಾಡಿ ಕಟ್ಟನವ್ರತ್ತ. ಒಂದು ಗಾಡಿ ಒಳಗ ಅವ್ರ ಮಠದ ಹೊಲ್ದಾಗ ಏನು ಕಾಳ ಕಡಿ ಎಲ್ಲ ಬೇಯ್ತವಲ್ರಿ ಅಪ್ಪನ್ನೆಲ್ಲಾ ತುಂಬಿಸೋದು. ಒಂದು ಗಾಡಿ ಒಳಗೆ ಇವ್ರು ಕೂತ್ಕೋರು. ಅವು ಎಲ್ಲಿಗಂದ್ರೆ ಸೀದಾ ಮೊದ್ಲ ಪಗು ಹಳಕಟ್ಟಿ ತಂದೆಗಳ ಮನೆಗೆ ಹೋಗಿ ಅವ್ರ ಮನ್ಯಾಗ ಇಳಿಸಿ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಏನೇನು ಚಟುವಟಿಕೆ ನಡೆದೆಲ್ಲ ಕೇಳ್ಕೊಂಡು ಮುಂದೆ ಇವ್ರು ತಮ್ಮ ಭಕ್ತರ ಮನೆಗೆ ಹೊಕ್ಕಿದ್ರತ್ತ. ಹಂಗ ವಚನ ಸಾಹಿತ್ಯಕ್ಕೆ ಬಹಳ ಧೀಮಂತವಾದಂತ ಒಂದು ಕೊಡುಗೆ ಕೊಟ್ಟವ್ರು ಯಾರಪ್ಪ ಅಂದ್ರೆ ಬಬಲೇಶ್ವರದ ಶಾಂತಿವೀರ ಶಿವಾಚಾರ್ಯರು. ಅವರು ಬಹಳ ಬಸವ ಭಕ್ತರಾಗಿದ್ರು. ಬಸವ ಪುತ್ರ ಬಸವ, ನೇತ್ರ ಬಸವ, ಎದ್ರ ಬಸವ ವಚನಗಳನ್ನೇ ಓದುದು, ವಚನಗಳನ್ನ ಹೇಳೋದು ಮಾಡ್ತಿದ್ರು ಅವರು. ಅಂಥವ್ರಿಗೆ ಒಂದ್ ದಿವ್ಸ ಹೊಲಕ್ಕೆ ಹೋಗಿದ್ರಿ. ಹೊಲಕ್ಕೆ ಮುಂಜಾನೆ ಹೋಗಿದ್ರು. ಹೊಲಕ್ಕೆ ಹೋಗಿ ಹೊಳ್ಳಿ ಬರೋ ಹೊತ್ನಾಗ ಹಂಗ ಸ್ವಲ್ಪ ಊರ್ ತೆಗ್ನಾಗ ಐತಿ, ಅಚ್ಚಗಡೆ ಬಾಜು ಹಿಂಗೆ ಒಂದ್ ಜರ ಡಿಬ್ಬಿ ಹಿಂಗೆ ಬರೋ ಹೊತ್ನಾಗ ಅಂದ್ರತ್ತ, ಅಣ್ಣ ಏನು ನಮ್ಮ ಮಠ ಕಾಣಕ್ತಿತ್ಲ ಆತಂದ. ಮತ್ತೆ ಹೌದ್ರಿ ಅಪ್ಪ ಅಲ್ಲೋ ನಮ್ಮ ಮಠ ಹಿಂಗೆ ಸೀದಾ ಕಾಣ್ತೈತಿ, ನೀ ಯಾಕೆ ಹಿಂಗೆ ಸುತ್ತ ಹಾಯ್ದು ಕರ್ಕೊಂಡು ಹೋಗಿ ನಮ್ಮ ಮಠಕ್ಕೆ? ಇಲ್ರಿಪ್ಪ ಅಲ್ಲಿ ದಾರ್ಯಾಗ ಹೊಲಸೈತಿ. ದಾರ್ಯಾಗ ಹೊಲಸೈತೆ? ಏನು ಹೊಲಸೈತಿ? ಮತ್ತೆ ಎಲ್ಲ ಮನಿಗಳೇ ಕಾಣ್ತಾವಲ್ಲೋ, ಮತ್ತೆ ಅಲ್ಲಿ ಮನಿಗಳು ಕಾಣ್ತಾವ ಹಿಂಗ, ಮತ್ತೆ ಅಲ್ಲಿ ಹಾಗೆ ಹೋಗಲ್ಲ. ಇಲ್ರಿ ಅಪ್ಪ ಅದು ಹೊಲಸೈತಿ, ಅದು ಹೊಲಸ ಏರಿಯಾ ಐತಿ, ಅಲ್ಲಿ ಹಾಗೆ ಹೋಗ್ಬಾರ್ದ್ರಿ. ಮತ್ತೆ ಏನು ಹೊಲಸೈತಿ? ಇಲ್ರಿ ಅಪ್ಪ ಅವರೆಲ್ಲ ಮನಿ ಮುಂದೆ ಸ್ವಚ್ಛ ಇಟ್ಕೊಂಡಿರ್ತಿಲ್ಲ, ಕಸ ಚೆಲ್ಲಿರ್ತಾರ, ತಿಪ್ಪಿಗಳು ಇರ್ತಾವ. ಹಂಗಾರ ತಿಪ್ಪಿಗಳು ಇರ್ತಾವ, ಕಸ ಚೆಲ್ಲಿರ್ತಾರ ಅಂದ್ರ ಅವ್ರಿಗೆ ಕಸ ಹೊಡಿಯತ್ ಹೇಳೋನು, ಸ್ವಚ್ಛ ಇಟ್ಕೋತ್ ಹೇಳೋನು. ಹಾಗೆ ರಗಡ್ ಹೇಳಿದ್ರತ್ರಿ. ರಗಡ್ ಹೇಳಿದ್ರು ಇಲ್ಲ ಹಿಂಗೆ ಹಾಯ್ದು ಹೋಗೋದು ಅಂದ್ರತ್ರಿ. ಅಣ್ಣ ಅಲ್ರಿ ಬುದ್ಧಿ ಅಲ್ಲಿ ಸ್ವಚ್ಛ ಇಲ್ಲ, ಬ್ಯಾಡ್ರಿ ಬುದ್ಧಿ. ಹಂಗಾರ ಹಿಂಗ್ ಮಾಡೋದು, ನಾಳೆಗೆ ಬಂದು ಆ ಏರಿಯಾ ಎಲ್ಲ ಸ್ವಚ್ಛ ಮಾಡೋದು ಅಂದ್ರತ್ರಿ ಅವರು ಶಾಂತಿವೀರಪ್ಪ ಅವರು. ಅಣ್ಣ ಆಯ್ತು ಬುದ್ಧಿ ಹೆಂಗ್ ಮಾಡ್ತೀರಿ ಮಾಡ್ರಿ ಶಿವಮರಿ ಅಂದ್ರೆ ಬಂದು ಸಂಜೆನ್ಯಾಗ ಸಂಜೆನಾಗ ಎಲ್ಲಾ ಭಕ್ತರ ಕರೆಸಿ ಹೇಳಿರತ್, ಹಿಂಗ್ರಿಪ್ಪ ನಮ್ಮ ಮಠಕ್ಕೆ ಬರಕ್ ಹಿಂಗ್ ಸಿದಾದಾರಿ ಐತಿ, ಆದ್ರೆ ಇವ ಹಿಂಗ್ ಹಾಯ್ದು ಕರ್ಕೊಂಡ್ ಬರಕ್ತಾನ ನಮ್ಗ. ಅದಕ್ಕೆ ಯಾಕತ್ಕೇಳ ಆ ಓಣ್ಯಾಗ ಭಾಳ ಹೊಲಸೈತಂದನ, ಅದಕ್ಕೆ ನಾಳೆ ಮುಂಜಾನೆ ಎಲ್ಲಾರು ತಯಾರಾಗಿ ಆ ಓಣ್ಯಾಗ ಹೋಗಿ ಕಸ ಹೊಡಿದು, ಗಟ್ರಗೊಂಡು ಬಳಿದು, ಸನಿಕಿ ಅದು ಏನೇನು ಬೇಕಲ್ಲ ಸನಿಕಿ ತಗೋರಿ, ಬುಟ್ಟಿ ತಗೋರಿ, ಕಸಬರಿಗೆ ತಗೋರಿ, ಸ್ವಚ್ಛ ಮಾಡಕ್ಕೆ ಏನೇನು ಅವಶ್ಯ ಅದ ಎಲ್ಲಾ ಸಾಮಾನುಗಳು ತಗೊಂಡು ಎಲ್ಲಾರು ಬರ್ಬೇಕ್ರಿಪ್ಪ. ಎಲ್ಲೋ ಯಾವ ಊರ ಶಿಷ್ಯ ಕೇಳಿದ್ರತ್ತ, ಹಿಂಗ್ರಿ ಯಾವ ಹೊಲಿಗೆರ್ಯಾಗ ಅಲ್ಲಿ ಯಪ್ಪ ಬುದ್ಧಿ ಅಲ್ಲಿ ಹಂಗೆ ಹೋಗುದ್ರಿ ಅಂದ್ರ ಇಲ್ಲಪ್ಪ ಅಲ್ಲಿ ಹೊಲಸೈತ. ಎಲ್ಲಿ ಹೊಲಸೈತಿ ಸ್ವಚ್ಛ ಮಾಡೋದೇ ಗುರುಗಳ ಕೆಲಸ. ಗುರುಗಳು ಅಂದ್ರೆ ಏನು? ಕಸ ಹೊಡೆಯವ್ರು. ಗುರುಗಳು ಅಂದ್ರೆ ಏನು? ಗಟ್ರ ಬೆಳೆಯವರು. ಎಲ್ಲಿ ಹೊಲಸೈತಿ ಅಲ್ಲೇ ಸ್ವಚ್ಛ ಮಾಡ್ಬೇಕಲ್ಲ ಗುರುಗಳದವ್ರು. ಅದಕ್ಕೆ ನನ್ನ ಕೆಲಸ ಅಲ್ಲೇ ಐತಿಪ್ಪ, ಅಲ್ಲೇ ಹೋಗುದು. ಅಣ್ಣ ಹಂಗೆ ಹೋಗಕ್ ಬರ್ದಲ್ರಿ, ಹಿಂಗೆ ಯೋಗ ಮಾಡಿರತ್ತ. ನೋಡ್ರಿಪ್ಪ, ಯಾರು ನನ್ನ ಮಾತು ಕೇಳ್ತೀರಿ, ಯಾರು ನಮ್ಮ ಭಕ್ತರದ್ರಿ, ಇದು 100 ವರ್ಷ ಹಿಂದ್ರಿವ. ಯಾರು ನನ್ನ ಮಾತು ಕೇಳ್ತೀರಿ, ಯಾರು ನಮ್ಮ ಭಕ್ತರದ್ರಿ ಬರ್ರಿ, ಹೋಗಿದಾರೆ ಬಿಡ್ರಿ, ನಮ್ಮ ಕಸಬರಿಗೆ ನಾನು ತಯಾರೈತಿ, ನಾ ಹೋಗ್ತೀನಿ. ನೀ ಬರ್ತೀನೋ ಶಿಷ್ಯಗೆ? ನಾನು ಬರ್ತೀನಿ ಅಂದ್ರು. ಆಯ್ತು ಅವ್ರನ್ನ ಮುಂಜಾನೆ ಎದ್ದು ಒಂದಿಷ್ಟು ಕಸಬರಿ ಸಜ್ಜು ಮಾಡಿದಿರತ್ತ, ಸಂಕಿ ಸಜ್ಜು ಮಾಡಿದಾರ, ಬುಟ್ಟಿ ಸಜ್ಜು ಮಾಡಿದಾರ. ತಮ್ಮಂತ ನಿಷ್ಠಾವಂತರ ಭಕ್ತರು ಇರೋರಲ್ಲ ಅವ್ರು ಒಂದು 10-15 ಮಂದಿ ಹೆಣ್ಮಕ್ಳು, ಒಂದು 10-15 ಮಂದಿ ಗಂಡ್ಮಕ್ಳು ಹಿಂಗೆ ಎಲ್ಲಾರು ಬಂದ್ರತ್ರಿ. ಎಲ್ಲಾರು ಕರ್ಕೊಂಡು ಅವ್ರು ಓಣಿಗೆ ಹೋದ್ರು. ಅಟೋತಿಗಿಲ್ಲ ಆ ಓಣಿಗೆ ಹೋಗಿ ಸುದ್ದಿ ಮುಟ್ಟಿಬಿಟ್ಟಿತ್ತು. ಸುದ್ದಿ ಮುಟ್ಟಿ ಅಯ್ಯಪ್ಪ ಗುರುಗಳು ನಮ್ಮ ಓಣ್ಯಾಗ ಕಸ ಹೊಡ್ಯಾಕ್ ಬರ್ತಾರ, ನಮ್ಮ ಓಣ್ಯಾಗ ಗಟ್ರ ಬರಕ್ ಬರ್ತಾರ. ಅವ್ರು ರಾತ್ರಿ ಎಲ್ಲ ಓಣಿನ ಕಸ ಹೊಡೆದು ಓಣಿಗೊಣಿ ರಂಗೋಲಿ ಹಾಕಿ, ಅದು ಅಂಬೇಡ್ಕರ್ ನಗರ ಹೊಲಿಗೆರೆ ಹತ್ತಾರ, ಹಂಗ ಅಲ್ಲಿ ಓಣಿ ರಂಗೋಲಿ ಹಾಕಿ ಎಲ್ಲಾರ ಮನೆ ಮೇಲೆ ದೀಪ ತಳಿರೋ ತೋರಣ ಕಟ್ಟಿ ಸ್ವಾಗತ ಮಾಡ್ಕೊಂಡು ಜಿಟ್ಬಿಟ್ಟಿದ್ರತ್ರ. ಅಲ್ಲಿ ಹೊಲಸೈತೈತಿ, ಎಲ್ಲಿ ಹೊಲಸೈತಿ ಎಲ್ಲ ಸ್ವಚ್ಛನೇ ಐತಿಲ್ಲ ಅಂದ್ರತ್ತ. ಅವ್ರೆಲ್ಲಾರು ಹೇಳಿದ್ರತ್ತ, ಬುದ್ಧಿ ತಾವು ಬರ್ತೀರಿ ಅನ್ನೋದು ಗೊತ್ತಾಯ್ತು, ಸ್ವಚ್ಛ ಮಾಡಿವಪ್ಪ. ಅಣ್ಣ ಆಯ್ತ್ರಪ್ಪ ಅಂತಂದು ಅಲ್ಲೇ ಒಂದ್ ಕಡೆ ಓಣಿ ಒಳಗೆ ಒಂದ್ ಕಡೆ ಎಲ್ಲಾ ಮಂದಿನ ಕೂಡಿಸಿ ಅನುಭವ ಮಾಡಿದ್ರತ್ತ. ನೋಡಪ್ಪ ಬಸವಣ್ಣ ಅವ್ರು ಹೇಳ್ಯಾರ, ಇವನಾರವ ಎಂದೆನಿಸಿದಿರಯ್ಯ, ಸ್ವಚ್ಛತೆಯೇ ದೇವರ, ಕಾಯಕವೇ ಇದು, ದುಶ್ಚಟ ಮಾಡಬೇಡ್ರಿ, ಹೊಲಸು ತಿಂಬೋನೇ ಹೊಲೆಯ,
ಕೊಲ್ಲುವವನೇ ಮಾದಿಗ ಹಂಗೆ ಇರ್ಪಾಗ. ಪ್ರಾಣಿಗಳನ್ನು ಕೊಲ್ಲಬೇಡ್ರಿ, ಪ್ರಾಣಿಗಳನ್ನು ತಿನ್ನಬೇಡ್ರಿ, ದುಶ್ಚಟ ಮಾಡಬೇಡ್ರಿ, ಮಠಕ್ಕೆಲ್ಲರೂ ಬರ್ರಿ, ಲಿಂಗ ಕಟ್ಕೋಬೇಕು, ನೀವೆಲ್ಲ ಲಿಂಗಾಯತರು, ಹಿಂಗೆಲ್ಲ ಚನೋತಿ ಅನುಭವ ಮಾಡಿ ಅವ್ರಿಗೆಲ್ಲರೂ ಹೇಳಿ ಮಾಡಿ ಮಠಕ್ಕೆ ಬಂದ್ರಿ. ಮಠಕ್ಕೆ ಬರೋಟಿಗೇನೆ ಮಠದ ಊರ್ ಗೌಡ್ರು ಸಾವುಕಾರು ಕೂಡಿ 1,000 ಮಂದಿ ಕೂತಾರೆ ಎಲ್ಲರೂ ಒಳಗೆ. ಬುದ್ಧಿ ಹೆಂಗ್ ಮಾಡೋದಿಲ್ಲ ಅಂದ್ರು. ಯಾಕ್ರಿ ಏನಾಯ್ತು? ಮತ್ತೆ ನೀವು ಅಲ್ಲಿ ಹೊಲಿಗೇರಿಗೆ ಹೋಗಿ ಬಂದುಬಿಟ್ರಿ, ಮತ್ತು ಯಾಕೆ ಏನಾಯ್ತು? ಮತ್ತೆ ನೀವು ಹೊಲಿಗೇರಿಗೆ ಹೋಗಿ ಬಂದ್ರಿ, ಮತ್ತೆ ನಾವು ಹೊಲಿಗೇರಿಗೆ ಹೋಗಿ ಬಂದ್ರೆ ಏನಾಯ್ತು? ಮತ್ತೆ ನಿಮ್ನ ಹೆಂಗೆ ಮಠದಾಗ ಕರ್ಕೊಳ್ದ್ರು? ಸ್ವಾಮಿಗಳಿಗ್ರಿ ನೀವು ಮಠದಾಗ ಹೆಂಗೆ ಕರ್ಕೊಳ್ದ್ರಿ ಅಂದ್ರು. ಅವ್ರು ಮುಚ್ಚಾರು. ಮತ್ತೆ ಯಾಕೆ ಹೋಗೋಣ ಅಲ್ಲಿ ಹೋಗಿ ಬಂದ್ರೆ ಏನು ಕ್ಯಾಟ್ ಏನೋ ಅಂದ್ರು. ಮತ್ತೆ ಅವ್ರು ನೀವೇ ವಿಚಾರ ಮಾಡ್ರಿ ಅಂದ್ರು. ಅವ್ರು ಕೂಡಿದ ಮಂದಿ ಗೌಡ್ರು ಸಾವುಕಾರ ಎಲ್ಲರೂ ಕೂಡಿ ಮತ್ತೆ ಈಗ ಹೆಂಗೆ ಮಾಡೋದು ನೋಡ್ರಿ ಅಪ್ಪರೇ. ಮತ್ತು ಅಲ್ಲೆಲ್ಲ ಹೋಗಿ ಬಂದಿರಿ, ಅಂತಲ್ಲೆಲ್ಲ ತಿರುಗಾಡಿ ಬಂದಿರಿ, ಅಂಥವ್ರನ್ನೆಲ್ಲ ಮುಟ್ಟಿ ಬಂದಿರಿ ಅಂದ್ರು. ಅಲ್ಲ ಇವನು ನಾ ಕೆಟ್ಟನೆ ಹೇಗೆ ಅಂದ್ರು ಅವರು. ಮತ್ತು ನಾ ಕೆಟ್ಟ ಅಂತ ಮಠದಾಗ ಹೆಂಗೆ ಬರ್ದು? ನಡಿ, ಮಠನು ಬೇಡ ನೀವು ಬೇಡ ಮಕ್ಕಳು ನಡ್ರಿ. ಮತ್ತೆ ಮಠ ಬಿಟ್ಟು ಹೊರಗೆ ಹೋಗ್ಬಿಟ್ರಿ. ಮುತ್ಯಾರ ಎದ್ದು ಬಡ ಹೊರಗೆ ಹೋದ್ರು. ಹೊರಗೆ ಹೋದ್ರು. ಮತ್ತೆ ಎಲ್ಲಿ ಹೋಗ್ಬೇಕು? ಎಲ್ಲಿ ಹೋಗ್ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು? ಕೆಟ್ಟ ಜಾಗಕ್ಕೆ ಹೋಗ್ಬೇಕು. ಅಲ್ಲಿ ಬಬಲೇಶ್ವರದಿಂದ ಮುಂದೆ ಒಂದು 10-12-15 ಕಿಲೋಮೀಟರ್ ಐತ್ರಿವ. ಶೇಗುಣಶಿ ಮತ್ತು ಕಾಕಂಡಿಕಿ ನಡಬರ್ಕ್ ಒಂದು ಹರಳಯ್ಯನವರ ಗುಂಡ ಆತೈತಿ. ಹರಳಯ್ಯನವರ ಗುಂಡ ಆತೈತಿ. ಕಲ್ಯಾಣದೊಳಗೆ ಹರಳಯ್ಯನವ್ರು ಶರಣರಿದ್ರಲ್ಲ, ಅವರು ಧರ್ಮ ಪ್ರಚಾರ ಮಾಡ್ಕೋತ ಬಂದಾಗ ಅಲ್ಲಿ ಆ 2 ಊರ್ ನಡ್ಬರ್ಕ್ ಒಂದು ಹರಳ ಐತಿ. ಆ ಹಳ್ಳದ ದಂಡಿಗೆ ಅಲ್ಲಿ ಒಂದು ಬಾವಿ ತೋಡ್ಯಾರ. ಆ ಬಾವಿ ಇವತ್ತಿನ ತಕ ಐತಿ. ಆ ಎಲ್ಲಾ ಕಡೆ ಮಳೆ ಆಗಲಿಲ್ಲ ಏನಾದ್ರೂ ಆ ಚಿಲ್ಮೆ ಒಳಗೆ ನೀರು ಸದಾಕಾಲ ಇರ್ತಾವ. ಹೊಂಡ ಐತ್ರಿ, ಹರಳಯ್ಯನವ್ರ ಹೊಂಡ ಆತೈತಿ. ಅಲ್ಲಿ ಸದಾಕಾಲ ನೀರು ಇರ್ತಾವು. ಅಲ್ಲಿ ಅವ್ರು ಕುತ್ಕೊಂಡು ಹರಳಯ್ಯನವ್ರು ಲಿಂಗ ಪೂಜೆ ಮಾಡ್ಕೊಂಡು ಹೋಗ್ಯಾರ. ಎಲ್ಲಾ ಶರಣರು ಈ ಕಡೆಗೆ ಹೋಗೋರು ಬರೋರು ಎಲ್ಲಾರು ಅಲ್ಲಿ ಲಿಂಗ ಪೂಜೆ ಮಾಡ್ಕೊಂಡು ಹೋಗಿದ್ರು. ಹಂಗಾರ ಹರಳಯ್ಯನವ್ರು ಅಂದ್ರು ಅವರು ನಮ್ಮವರು. ಮತ್ತು ನಮ್ಮ ಮುರ್ಚಾಟಗಿನ ಅಂದ್ರೆ ಅವ್ರ ಜಾಗಕ್ಕೆ ಹೋಗೋಣ ಹಂಗಾರತ್ತೆ. ಹೋಗಿ ಅದೇ ಜಾಗದಾಗ ಹೋಗಿದ್ರಿ. ಅದೇ ಜಾಗದಾಗ ಹೋಗಿ ಎಷ್ಟು ದಿವಸ ಇದ್ದಿರ್ಬೇಕ್ರಿ ಮಠ ಬಿಟ್ಟು? 11 ವರ್ಷ ಮಠ ಬಿಟ್ಟು ಹೋಗ್ಬೇಕು. ಬರೇ ಒಂದು ದಲಿತಿಗೆಯಾಗ ಹೋಗಿದ್ದಕ್ಕೆ ನೀವು ಕೆಟ್ಟಿರಿ ಏನು ಒಂದೇ ಒಂದು ಶಬ್ದ ಸರಿ 11 ವರ್ಷ ಹೋಗಿ ಅಲ್ಲೇ ಇದ್ರು. ಅಲ್ಲಿದ್ದು ಏನ್ ಮಾಡಿದ್ರು ಅವರು? ಇವ್ರು ಅಪ್ಪಗಳು ಇಲ್ಲದಾರ ಸುತ್ತಮುತ್ತ ಊರನ್ನವ್ರು ಎಲ್ಲಾ ಮಂದಿ ಬರೋರು. ಮತ್ತು ಅದ್ರ ಬರೋರು ಯಾರು? ದಲಿತರೇ ಬರೋರು. ಮಾದ್ರು, ಸಮಗಾರು, ಮಚಗಾರು, ಯಾರು ತಳ ಸಮುದಾಯದವ್ರು ಯಾರು ಅದಾರಲ್ಲ, ಯಾರು ಕನಿಷ್ಠ ಅಂತ ಅವ್ರೆಲ್ಲರೂ ಭೇಟಿ ಹಾಕೋರು. ಅಪ್ಪ ಅವರು ನಮ್ಮ ಸಲಹೆಗೆ ಮಠ ಬಿಟ್ಟು ಬರೋರು. ಬಂದವ್ರಿಗೆ ಎಲ್ಲರಿಗೂ ಹೇಳೋರು, ಲಿಂಗ ಕಟ್ಕೋಬೇಕು, ನೀವೆಲ್ಲ ಲಿಂಗ ಆಯ್ತರು, ವಚನ ಓದ್ಬೇಕು, ಈ ಬತ್ತಿ ಹಚ್ಕೋಬೇಕು, ಹಿಂಗೆ ಎಂತ ಎಲ್ಲ ಒಳ್ಳೆ ಸದ್ಬೋಧನೆ ಮಾಡ್ಕೋತ 11 ವರ್ಷ ಇದ್ರು. 11 ವರ್ಷ ಅಲ್ಲಿದ್ದಾಗ್ರಿ 11 ವರ್ಷ ಏನೇನು ಆಗಬಾರ್ದಾಗಿತ್ತಾರೆ ಎಲ್ಲಾ ಘಟನೆಗಳು ಬಬಲೇಶ್ವರದಾಗ ಆಗ್ತದೆ. ಎಲ್ಲಾ ಅನಾಹುತಗಳು, ಎಲ್ಲಾ ಜಗಳಗಳು, ಮಳೆ ಆಗೊಂದು, ಬೆಳಿ ಬರೋದು, ಎಲ್ಲಾ ಅನಾಹುತಗಳು ಒಂದಕ್ಕಿಂತ ವರ್ಷಕ್ಕೆ ಪಿಡುಗು ಹೆಚ್ಚ, ರೋಗ ಹೆಚ್ಚ, ಹಿಂಗೆಲ್ಲ ಆಗಿಂದ ಊರನ್ನವ್ರಿಗೆಲ್ಲ ಬುದ್ಧಿ ಬತ್ರಿ. ಹೆಂಗ್ ಮಾಡೋದು? ಹೋಗಿ ಒಬ್ಬೊಬ್ಬರು ಕರೆಯವರು, ಬರ್ರಿ ಇಲ್ಲಪ್ಪ ನಾ ಬರೋದಿಲ್ಲ, ನಾನು ಕೆಟ್ಟಿನಪ್ಪ, ನಾ ಕೆಟ್ಟವ್ ನಿಮ್ಮ ಸುದ್ದವನ್ನು ಊರಾಗ ಒಲ್ಲೆ ನೀವು ಚಲೋ ಮಂದಿ ಅಟ್ಟೆ ಊರಾಗಿರ್ರಿ ಅಂದ್ರಿ. ನಾ ಕೆಟ್ಟ ಮನುಷ್ಯ ನಿಮ್ಮ ಊರಿಗೆ ಬರೋದು ಬೇಡ. ಹಿಂಗೆ 11 ವರ್ಷ ಆದ್ಮೇಲೆ ಇಡೀ ಊರನ್ನವ್ರು ಎಲ್ಲಾರು ಕೂಡಿ ಮಠದಾಗ ಮೀಟಿಂಗ್ ಮಾಡಿ ನಮ್ಗೆ ತಪ್ಪಾಗೈತಿ, ಹೋಗಿ ಅಜ್ಜಾರಂತೆ ಕ್ಷಮಾ ಕೇಳಿದ್ರೆ ಡೊಳ್ಳ ಬೆಂಡ್ಬಾಜೆ ಊರನ್ನ ಎಲ್ಲಾ ಮನೆ ಬಾಕ್ಲ ಹಾಕೊಂಡು ಸಣ್ಣ ಹುಟ್ಟಿದ ಕೂಚ್ ಹಿಡ್ಕೊಂಡು ಮುಪ್ಪ ಅನ್ನೋದಕ್ಕೆ ಸಹಾಯವಾದ ಒಟ್ಟರು ಕೂಡ ಹೋದ್ರಿ. ಹಳ್ಳೆಯನ್ನು ಉಂಡು ಹೋಗಿ ಎಲ್ಲಾರು ಕೂಡಿ ಸಾಷ್ಟಂಗ ಹಾಕಿ, ಬುದ್ಧಿ ನಮ್ಗೆ ತಪ್ಪಾಗೈತ್ರಿ, ನಮ್ಗೆ ಕ್ಷಮಾ ಮಾಡ್ರಿ, ಇನ್ನೊಮ್ಮೆ ನಾವು ನಿಮ್ಗೆ ಕಾಡುದಿಲ್ಲ ಬರ್ರಿ ಕರ್ಕೊಂಡ್ ಬಂದ್ರಿ. ಅವಾಗ ಅಲ್ಲಿಂದ ಅಪ್ಪವ್ರು ನಡ್ಕೋತ ಬಂದ್ರು. ಇಡೀ ಊರ್ ಮಂದಿ ಎಲ್ಲರೂ ಕೂಡ ನಡ್ಕೋತ ಬಂದು ಮಠಕ್ಕೆ ಬಂದ್ರು. ಅಂತ ಬಸವ ತತ್ವನಿಷ್ಠ ಒಬ್ಬ ಸ್ವಾಮಿಗಳು ಯಾರಪ್ಪ ಅಂದ್ರ ಪರಮ ಪೂಜ್ಯ ಶಾಂತಿವೀರ ಶಿವಾಚಾರ್ಯ ಸ್ವಾಮಿಗಳು. ಶಾಂತಿವೀರ ಶಿವಾಚಾರ್ಯರ ಸ್ವಾಮಿಗಳು ಅಂತ ತತ್ವನಿಷ್ಠರಾಗಿದ್ರು. ಮುಂದೆ 4-5-6 ವರ್ಷ ಹೋಯ್ತ್ರಿವ. 4-5-6 ವರ್ಷ ಹೊಡನೆ ಆ ಊರಾಗಿನ ಒಬ್ಬಕ್ಕೆ ಹೆಣ್ಮಗಳು, ಏನು ಶಾಲಿ ಕಲ್ತು ಚಲೋದಿ ಶಾಲಿ ಕಲ್ತು ದೊಡ್ಡ ಆಫೀಸರ್ ಆಗಿದ್ದು ನೋಡ್ರಿ. ಮಠಕ್ಕೆ ಬಂದು ಯಾಕವಾ ಏನೆಲ್ಲ ಉಂಡಿ ಪಂಡಿ ಅವು ಎಲ್ಲ ತೊಗೊಂಡ್ರಿ? ಯಾಕ? ಬುದ್ಧಿ ಇವತ್ತು ನನ್ನ ನೌಕರಿ ಬಂದೈತ್ರಿ. ಹೌದುವಾ? ಏನ್ ನೌಕರಿ ಬಂದೈತಿ? ಹಿಂಗ ನಾ ಹಿಂಗ FDC ಆಗೇನ್ರಿ, ಫಸ್ಟ್ ಡಿವಿಷನ್ ಕ್ಲಾರ್ಕ್, ಚಲೋ ಪೋಸ್ಟ್ ಬಂದೈತ್ರಿ, ಹಿಂಗ್ ನೌಕರಿ ಬಂದೈತಿ. ಭಾಳ ಸಂತೋಷ ಆಯ್ತು ಬಬಲೇಶ್ವರಪ್ಪವ್ರಿಗೆ. ಬಸವ ತಂದೆಗಳು ಇದನ್ನೇ ಹೇಳ್ತಿದ್ರು, ಎಲ್ಲರೂ ಸಮಾನರು, ಹೆಣ್ಮಕ್ಳು ಹೊರಗೆ ಬರಬೇಕು, ಹೆಣ್ಮಕ್ಳು ಸ್ವಾತಂತ್ರ್ಯ ಆಗಿರ್ಬೇಕು, ನೀನು ನೌಕರಿ ಬಂದೈತಿವ, ಇನ್ನು 10 ಮಂದಿ ಒಳಗೆ ಹೋಗಿ ಕೆಲಸ ಮಾಡ್ತೀವಿ, ಭಾಳ ಸಂತೋಷ ಆಯ್ತಂತೆ. ಸಂಜೆನ್ಯಾಗ ಅದೇ ಸಮಯದಾಗ ಮಠದಾಗ ಪ್ರವಚನ ನಡೆದೈತ್ರಿ. ಆ ಪ್ರವಚನ ಟೈಮ್ ಇಲ್ಲ, ಸಂಜೆನ ಪ್ರವಚನ ಇರ್ತೈತಿ, ನೀ ಬರ್ಬೇಕಂತಿದ್ರು. ನೀ ಬರ್ಬೇಕು, ನಿಮ್ಮ ಅಪ್ಪನ ನಿಮ್ಮವನ್ನ ಎಲ್ಲರೂ ಕರ್ಕೊಂಡು ಬಾ ನಿಮ್ಮ ಮಠಕ್ಕೆ ಬಂದ್ರು. ಆ ಪ್ರಕಾರ ಆತ ಎಲ್ಲರೂ ಕರ್ಕೊಂಡ್ಬತ್ತು. ಈ ಪ್ರವಚನದಾಗ ಅಪ್ಪ ಹೇಳಿದ್ರು ಫಸ್ಟಿಗೆ, ಇಂಥ ಹೆಣ್ಮಕ್ಳು ಅಂದ್ರೆ ಸಮಾನರು, ಅದ್ರ ಸಂಕೇತವಾಗಿ ಈಗ ಇಂಥ ತಾಯಿ ಇದು ಹಿಂಗ್ ನಮ್ಮ ಮಗಳು, ನಮ್ಮ ಊರಿನ ಮಗಳು ಹಿಂಗ ಓದಿ ಸಾಲಿ ಕಲ್ತು ಫಸ್ಟ್ ಬಂದಾಳ,
ಹಿಂಗೆ ನೌಕರಿ ಬಂದೈತಿ, ಅದಕ್ಕೆ ಈಗ ಆಕಿಗೆ ಸನ್ಮಾನ ಅಂತ ಕರೆದು ತಮ್ಮ ಸರಿ ಸಮ ಮಗ್ಲಕ್ಕೊಂದು ಕುರ್ಚಿ ಹಾಕೊಂಡು ಕುಂಬಿರಿಸಿ ಆಕಿಗೆ ಸನ್ಮಾನ ಮಾಡಿ ಇದು ಮಾಡಿ ಅವತ್ತಿನ ಪ್ರವಚನ ಎಲ್ಲ ಮಾಡಿದ್ರು. ಮಾಡ ಈ ಊರಾನ ಮಂದಿ ತ್ರಾಸ ಆಗಿಬಿಡ್ತಾರೆ. ಅಲ್ಲ ಹೆಣ್ಮಕ್ಳನ್ನ ಹೆಂಗೆ ಕರೀದ್ ಮ್ಯಾಗ ಹೆಂಗಸ ಮೊಳಕಲ್ತೆಲ್ಲ ಗುಡ್ಡ ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು. ಅದನ್ನ ಗುರುಗಳು ಮ್ಯಾಗ ಕರ್ಕೊಂಡ್ರಲ್ಲ ಹೆಂಗ್ರಿ ಅಂತ ಮತ್ತೆ ಕೂಡಿದ್ರಿ ಮಂದಿ. ಹೆಣ್ಮಕ್ಳು ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ಅವ್ರಿಗೆ ಭಾಳ ಸಲ ಕೊಟ್ರ ಅವ್ರ ತಲೆ ಮೇಲೆ ಮೆಣಸಿಕಾಯಿ ಇರ್ತಾರೆ. ಹಿಂಗೇನೋ ಹೇಳಿ ಅದ 108 ಮಾತಾತಾರಲ್ಲ ಅಂತ ಎಲ್ಲಾ ಮಾತೊಂದು ಮತ್ತೆ ಅಪ್ಪಗಳಿಗೆ ಇದು ಮಾಡಕತ್ತ. ಹೌದನು ಹೆಣ್ಮಕ್ಳು ಬರ್ಬಾರ್ದು ಮಠದಾಗ. ನಾ ಹೆಣ್ಮಕ್ಳು ಯಾಕೆ ಕರ್ತಪ್ಪ ಮಾಡಿದ್ದೆವು ನಾಡ್ರಿ ಮಕ್ಳು ಮತ್ತೆ ಮಠ ಬಿಟ್ಟು ಹೋಗ್ಬಿಟ್ರಿ ಅವ್ರು. ಎಂತ ತಪ್ಪದವ್ರು ಇದ್ರು ನೋಡ್ರಿ. ಒಂದ್ ಯಾವ್ದ್ರೆ ಮಠದಾಗ ಒಂದ್ ಚೂರು ಪರಕ್ ಆದ್ರೆ ಈಗಿನ ಸ್ವಾಮಿಗಳೇನ್ ಮಾಡ್ತಾರ, ಭಕ್ತರಿಗೆ ಕಾಲು ಹಿಡ್ಕೊಂಡು ಎಪ್ಪೋ ನನ್ನ ಮಠ ಬಿಟ್ಟು ಓಡಿಸ್ಬೇಡ್ರಿ ಓನವ್ರು ಅದಾರ. ಹಿಂಗೆ ಮಾತಾಡ್ತೀರಿ ಆ ಮಕ್ಕಳು ನಿಮ್ಮ ಮಠ ತಗೋರಿ ನೀವು ಹೊತ್ತು ಬಿಟ್ಟು ಹೋಗ್ಬಿಟ್ಟು 2ನೇ ಸರ್ತಿ ಮಠ ಬಿಟ್ಟು ಹೋಗಿ ಮತ್ತೆ ಅಲ್ಲೇ ಹಳ್ಳಿನ ಗುಡ್ಡದಾಗಿದ್ರು. ಈ ಸರ್ತಿ ಹೋದವ್ರು 11 ತಿಂಗಳು ಇದ್ರಿ. 11 ತಿಂಗಳಾಗೆ ಇವ್ರಿಗೆಲ್ಲ ಬುದ್ಧಿ ಬಿಟ್ಟು ಆಯ್ತು. ಮತ್ತೆಲ್ಲಾರು ಭಕ್ತರು ಕ್ಷಮಾ ಕೇಳಿ ಕರ್ಕೊಂಡ್ಬಂದ್ರು. ಇಂಥ ಪರಮ ತಪಸ್ವಿಗಳು, ಮಹಾನ್ ತಪಸ್ವಿಗಳಾಗಿದ್ರು, ಮಹಾನ್ ಬಸವನಿಷ್ಠರಾಗಿದ್ರು. ಅಂಥವ್ರು ಯಾರಪ್ಪ ಅಂದ್ರೆ ಬಬಲೇಶ್ವರದ ಶಾಂತಿವೀರಪ್ಪ ಅವರು. ಬಬಲೇಶ್ವರ ಶಾಂತಿವೀರಪ್ಪ ಅವ್ರು ಹುಟ್ಟೂರ ಈಗಿನ ಧಾರವಾಡ ಜಿಲ್ಲೆಯ ತರ್ಲಘಟ್ಟ ಅನ್ನಂತ ಊರ. ಆ ಊರಿಂದ ಇಲ್ಲಿ ಬಂದು ಇದ್ದು ಬಸವ ತತ್ವವನ್ನೆಲ್ಲ ಬೆಳೆಸ್ಯಾರ. ಅವರ ನಂತರ ಬಂದವರೇ ಈಗಿರುವಂತ ಪಂಚಮಸಾಲಿ ಪೀಠದ 3ನೇ ಜಗದ್ಗುರುಗಳು ಡಾಕ್ಟರ್ ಮಹಾದೇಶ್ವರ ವೀರ ಮಹಾದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳದಾರ. ಈಗ ಅವರೇ ಪಂಚಮಸಾಲಿ ಪೀಠದ 3ನೇ ಜಗದ್ಗುರುಗಳು. ಅವರೇ ನನ್ನ ದೀಕ್ಷಾ ಗುರುಗಳು. ನನಗೆ ಜಂಗಮ ದೀಕ್ಷೆಯನ್ನು ಮಾಡಿದವರು, ನನಗೆ ಲಿಂಗ ದೀಕ್ಷೆ ಸಹಿತಿದ್ದಿಲ್ಲ. ನನಗೆ ಲಿಂಗ ದೀಕ್ಷೆಯನ್ನು ಮಾಡಿದವರು, ಜಂಗಮ ದೀಕ್ಷೆಯನ್ನು ಮಾಡಿದವರು, ವೈರಾಗ್ಯ ದೀಕ್ಷೆಯನ್ನು ಮಾಡಿದವರು ಬಬಲೇಶ್ವರದ ಮಹಾದೇವ ಸ್ವಾಮಿಗಳು. ಈ ಬಬಲೇಶ್ವರದ ಮಹಾದೇವ ಸ್ವಾಮಿಗಳ ಬಗ್ಗೆ ಹೇಳ್ಬೇಕಂದ್ರ ಇವರು ಅದೇ ಊರನ್ನವ್ರಿ. ರಾಜಣ್ಣ ಸಂಕಣ್ಣ ಅವರ ತನ್ನಂತವ್ರು ಒಂದು ಎಂಜಿನಿಯರ್ ಮಗ ಇವರು. ಇವರು ಸಣ್ಣವ್ರು ಇರ್ಲಕ್ಕಾಗೆ ಇವ್ರ ಹೆಸರು ಆನಂದ. ಸಣ್ಣವ್ರು ಇರ್ಲಕ್ಕಾಗೆ ಇವ್ರಿಗೆ ಸ್ವಲ್ಪ ವೈರಾಗ್ಯದ ಭಾವನೆ ಇದ್ರ ಸಲುವಾಗಿ ಈ ರಾಜಣ್ಣವರು ಎಲ್ಲರೂ ಏನದಲ್ಲ ಇವರು ಮಲ್ಲಿಕಾರ್ಜುನ ಅಪ್ಪಗಳ ಶಿಷ್ಯರ್ರಿ. ಬಿಜಾಪುರ ಜ್ಞಾನ ಸಿದ್ದೇಶ್ವರಪ್ಪ ಸ್ವಾಮಿ ಗುರುಗಳು ಅದಾರ. ಮಲ್ಲಿಕಾರ್ಜುನ ಸ್ವಾಮಿಗಳ ಶಿಷ್ಯರು. ಅವ್ರ ಕಡೆಯಿಂದ ಎಲ್ಲರೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡಿದ್ರು. ಅವ್ನ ತಮ್ಮ ಮಗನ ಒಬ್ಬನ ಇವ್ರನ್ನ ಆನಂದನವ್ರನ್ನ ಅವ್ರ ಹತ್ತಕ್ಕೆ ಒಯ್ದು ಬಿಟ್ರು ಶಾಲೆ ಕಲಿಯಾಕ. ಅಂದ್ರೆ ಅಲ್ಲಿ ಆಶ್ರಮದೊಳಗಿದ್ದು ದಿವಸ ಕಾಲೇಜಿಗೆ ಹೋಗುದು, ಶಾಲೆಗೆ ಹೋಗುದು, ಬರೋದು ಮಾಡ್ಕೋತಿದ್ರು. ಹಿಂಗಿದ್ದಾಗ ಈ ಆನಂದ್ ಅಂದ್ರೆ ಈ ಸದ್ಯ ಜಗದ್ಗುರುಗಳಲ್ಲ ಅವ್ರ ಸಹಪಾಠಿಗಳು ಯಾರ್ಯಾರಂದ್ರ ಸಿದ್ದಣ್ಣ ಲಂಗೋಟಿ ಅವರು, ಸಿದ್ದೇಶ್ವರಪ್ಪ ಅವರು, ನಮ್ಮ ಹೇಳಿದ್ನಲ್ಲ ವಿ ಸಿದ್ದರಾಮಣ್ಣನವರು, ಅಲ್ಲಿಂದ ಇವ್ರೆಲ್ಲಾರು ಅಲ್ಲಿ ಲಿಂಗಾನಂದಪ್ಪ ಅವರು, ಇವ್ರೆಲ್ಲಾರು ಕೂಡೇ ಇದ್ದವ್ರಿ. ಅಲ್ಲಿ ಆಶ್ರಮದೊಳಗ ಮಲ್ಲಿಕಾರ್ಜುನ ಅಪ್ಪಗಳಂತೆ ಪಾಠ ಕೇಳೋದು, ಅನುಭವ ಕೇಳೋದು, ವೈರಾಗ್ಯದ ವಿಚಾರಗಳು ಕೇಳೋದು, ಕಾಲೇಜ್ಗೆ ಹೋಗೋದು, ಶಾಲೆ ಕಲಿಯೋದು ಮಾಡ್ಕೋತಿದ್ದಂತ ಬಳಗಿದು. ಹಂಗ ಇದ್ದವ್ರೊಳಗ ಮುಂದ ಈ ಲಿಂಗಾನಂದಪ್ಪ ಅವರು ಭಯಂಕರ ಲಿಂಗ ತತ್ವ, ವೈರಾಗ್ಯ ಮಾರ್ಗವನ್ನು ಹಿಡಿದು ಲಿಂಗ ತತ್ವ ಅದೆಲ್ಲ ತಿಳಿದ ಮ್ಯಾಲ ಮಲ್ಲಿಕಾರ್ಜುನ ಅಪ್ಪ ಅವ್ರು ಅಂದ್ರತ್ತ ಇಲ್ಲ ಇವ್ರಿಗೆಲ್ಲ ಒಂದ್ ಲಿಂಗ ತತ್ವ ಹೇಳು ಅಂದ್ರು. ಎಲ್ಲಾರ್ಗಿ ಚಲೋ ನೀವು ಕುತ್ಕೊಂಡು 1 ತಾಸು 2 ತಾಸು ಲಿಂಗ ತತ್ವ ಹೇಳಿ ಇವ್ರಿಗೆಲ್ಲ ಹುಟ್ಟು ಲಿಂಗ ಇದ್ದು ರೀ. ಮೊದಲು ಗುರುಗಳು ಮಾಡಿದ ಲಿಂಗ ಇದ್ದು ಅಕ್ಕೂರ್ನ ಲಿಂಗ ತಗೊಂಡು ಮತ್ತೆ ಹೊಳ್ಳಿ ಲಿಂಗ ದೀಕ್ಷೆ ಮಾಡಿದವರು ಈ ಮಹದೇಶ್ವರ ಸ್ವಾಮಿಗಳಿಗೆ ಆಯ್ತು. ಉಳಿದ ಎಲ್ಲರಿಗೂ ಲಿಂಗ ದೀಕ್ಷೆ ಮಾಡಿದವರು ಲಿಂಗಾನಂದ ಸ್ವಾಮಿಗಳು. ಅವ್ರು ಲಿಂಗಾನಂದ ಸ್ವಾಮಿಗಳ ಇಂದ ಅನುಗ್ರಹದಿಂದ ಇವರು ಸ್ವಾಮಿಗಳಾದವರು. ಆಮೇಲೆ ಮುಂದೆ ಏನಾಯ್ತ್ರಿ, ಬಬಲೇಶ್ವರ ಮಠಕ್ಕೆ ಒಂದು ಮರಿ ಬಿಡೋದು ಪರಿಸ್ಥಿತಿ ಬಂತು. ಅದು ಮರಿ ಬಿಡು ಪರಿಸ್ಥಿತಿ ಬಂದು ಮಲ್ಲಿಕಾರ್ಜುನ ಅಪ್ಪಗಳು ಕೇಳಿದ್ರು, ಏನ್ರಿ ಬುದ್ಧಿ ನಮ್ಮ ಮಠಕ್ಕೆ ನನಗೆ ವಯಸ್ಸು ಭಾಳ ಆಯ್ತು, ಒಂದು ಮರಿ ಬಿಡೋದೈತಿ, ಮತ್ತೆ ಯಾರನ್ನ ಬಿಡೋದು ಕೇಳ್ರಿ ಅಂತ ಮಲ್ಲಿಕಾರ್ಜುನ ಸ್ವಾಮಿಗಳು ಕೇಳಿದ್ರು. ಅಂದ್ರ ಹೌದ್ರೆ ಮತ್ತೆ ಹೆಂಗಿರ್ಬೇಕು, ಇಲ್ರಿ ಸ್ವಲ್ಪ ಸಾಲಿ ಪಾಲಿ ಕಲ್ತವ್ರು ಇದ್ರು, ಸ್ವಲ್ಪ ಇದು ಇದ್ರೆ ಚಲೋ ಆಗ್ತೈತಿ ನೋಡಿ ಹೇಳ್ರಿ. ಹೌದ್ರೆ ಇವ್ನು ಮಾಡ್ಕೊರಿ ಅಂದ್ರು. ಅವ್ನು ಮಾಡ್ಕೊಂಡು ಯಾರ ಪೈಕಿ ಏನ್ ಹಿಂಗೆ ಜನ ತೆಗೆದ್ರು. ಅವ ದಲಿತರಗಳಿದ್ದ ಇಪ್ಪ ಬುದ್ಧಿ ನಮ್ಮ ಮಂದಿ ಒಪ್ಪುದು, ನಾವು ಊರ್ ಗೌಡ್ರು ಊರದು ಅವ್ನು ಒಪ್ಕೊಳ್ಳೋದಿಲ್ಲ ಜನ. ಹೌದಾ ಹಂಗಾರೆ ಇವ್ರು ಮಾಡ್ಕೊರಿ ಹಿಂಗೆ ಜನ ತೆಗೆದ್ರು. ಅವ್ರು ಗಾಣಿಗಾರ ಕಟ್ಟಿದ್ರು. ಇಪ್ಪ ಇವ್ರು ನಡಿದಿಲ್ರಿ. ಮತ್ತೆ ಯಾರ್ಯಾರ ಹೇಳ್ರಿ ನಿಮ್ಗ, ಇಲ್ರಿ ನಮಗ್ ಪಂಚಮ ಶಾಲೆ ಬೇಕು, ತಳದಿಂದ ಪಂಚಮ ಶಾಲೆಯವ್ರ ಗುರುಗಳು ಹಾಕತ್ ಬಂದಾರ, ಹಂಗಂದ್ರ ನಮ್ಮ ಊರನ್ನವ್ರು ಹೋಗ್ತಾರೆ, ಇಲ್ಲಿ ಕ್ವಾಲಿ ಹತ್ತಾರ್ರಿ. ಹೌದಾ ಹಂಗಾರೆ ಇದ್ರ ಯಾರು ಅದಾರ ನೋಡಿ, ಇವ್ರೊಂದ್ 2 ಅದಾವ ನೋಡು, ಅವ್ 2 ಅದಾವಲ್ಲ, ಇವು 2 ಪಂಚಮ ಶಾಲೆಯವ್ರದವು, ಯಾರು ಬೇಕು ತೋರಿ ಅಪ್ಪ ಹಂಗಂಗ್ ಗೊತ್ತಾಕರಿ ಇಬ್ಬರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಸಿದ್ದಣ್ಣ ಲಂಗೋಟಿ ಅವ್ರನ್ನ ಮತ್ತೆ ಈ ಸದ್ಯ ಇರುವಂತ ಗುರುಗಳು ಇಬ್ಬರು ಕರ್ಕೊಂಡು ಬಂದ್ರತ. ಇಬ್ಬರು ಕರ್ಕೊಂಡ್ಬಂದು ತಮ್ಮ ಮಠದಾಗ ಇಟ್ಕೊಂಡು ದಿವಸ ಬಸ್ಸಿಗೆ ಹತ್ತಿ ಇವರು ವಿಜಯಪುರ ಕಾಲೇಜ್ಗೆ ಹೋಗೋರು. BSc ಎಲ್ಲ ಓದಿ ಮುಗಿಸಿದ ಮ್ಯಾಲ
ಅವಾಗ ಓದಿ ಮುಗಿಸಿದ ಮೇಲೆ ಸಿದ್ದಣ್ಣ ಲಂಗೋಟಿ ಅವರು ಡಿಸ್ಟಿಂಕ್ಷನ್ ತೊಗೊಂಡು ರ್ಯಾಂಕ್ ಬಂದರು. ರ್ಯಾಂಕ್ ಬರೋಣ ಹೇಳಿದ್ರು, ನೀ ಭಾಳ ಶಾಣೆ ಅದೀಪ, ಶಾಲೆ ಒಳಗದು, ನೀನು ಮುಂದೆ ಹೋಗಿ ದೊಡ್ಡ ನೌಕರಿ ಮಾಡ್ತೀನಿ, ನಿನ್ನ ಕುಟುಂಬ ಎಲ್ಲ ಭಾಳ ದೊಡ್ಡದಾಗಿ ಬೆಳಿತೈತಿ, ನೀನು ಹೋಗಿ ನೀನು ಬಸವ ತತ್ವ ಪ್ರಚಾರ ಮಾಡು, ಇವ್ರು ಏನದಾರಲ್ಲ ಇವ ನನ್ನ ಮಠಕ್ಕೆ ಉತ್ತರಾಧಿಕಾರಿ ಆಗಲಿ ಅಂತೇಳಿ ಶಾಂತಿವೀರಪ್ಪ ಅವ್ರನ್ನ ಇಟ್ಕೊಂಡ್ರು. ಅವರೇ ಈಗ ಮಹದೇಶ್ವರ ಸ್ವಾಮಿಗಳು. ಇವರು ಬಹಳ ಬಸವ ತತ್ವನಿಷ್ಠರು. ಇವರು ಕಾಶಿಯ ಪಂಡಿತರು. ಕಾಶಿ ಒಳಗೆ ಹೋಗಿ 4-6 ವರ್ಷ ಎಲ್ಲ ಸಂಸ್ಕೃತ ಯೂನಿವರ್ಸಿಟಿ ಒಳಗೆ ಅಧ್ಯಯನ ಮಾಡಿ ಬಂದಂಥವ್ರು. ಬಹಳ ಜ್ಞಾನಿಗಳು, ಶಿವಯೋಗಿಗಳು, ಅನುಭಾವಿಗಳು, ತಪಸ್ವಿಗಳು. ಅವ್ರು ಏನು ವಾಕ್ ಪರುಷ ಇದ್ದವರು, ಹಸ್ತ ಪರುಷ ಇದ್ದವರು ಅಂತ ಗುರುಗಳು. ಅವರು ಎಲ್ಲ ಬಸವ ತತ್ವ ನಿಷ್ಠರದಾರ. ಅವ್ರು ಈಗೊಂದು ದ್ವಾರ ಬಾಗಿಲ ಕಟ್ಸ್ಯಾರ. ಆ ದ್ವಾರ ಬಾಗಿಲಕ್ಕೆ ಬಸವ ದ್ವಾರ ಬಾಗಿಲ ಅಂತ ಹಾಕ್ಯಾರ. ಅಂತ ಬಸವ ತತ್ವರು ಅಂಥವ್ರು ನನ್ನ ಗುರುಗಳದಾರ. ಅದಕ್ಕೆ ಹಿಂಗೆ ಇದನ್ನ ಹೇಳಿದ ಉದ್ದೇಶ ಅಂದ್ರೆ, ನಾನು ಎಂಥ ಹೊರಬೇಕಪ್ಪ ಅಂತಂದ್ರೆ ಬಸವಣ್ಣವ್ರತಕ್ಕ ಜಂಗಮದ ಮುಖವ ನೋಡುತ್ತಿಪ್ಪ ಸುಖವನ್ನು ಕೊಡಬೇಕು. ಜಂಗಮದ ಮುಖ ಅಂದ್ರ ಎಲ್ಲರೂ ಸಮಾನರು, ಎಲ್ಲರೂ ಪರಮಾತ್ಮನ ಸ್ವರೂಪರು, ಎಲ್ಲರೂ ದೇವರ, ಎಲ್ಲರೂ ಜಂಗಮರು ಅಂತ ಎಲ್ಲಾರ ಮುಖವನ್ನು ನೋಡ್ಕೋತಿರುವಂತ ವರವನ್ನ ಕರುಣಿಸು. ಸುಖವ ಕೊಡುಕಂಡ ಲಿಂಗವೇ ಪರಮ ಸುಖವ ಕೊಡುಕಂಡ ಲಿಂಗವೇ. ಪರಮ ಸುಖ ಅಂದ್ರೆ ಯಾವದಪ್ಪ ಅಂತಂದ್ರ ಪರಮಾತ್ಮನ ಸುಖನೇ ಪರಮ ಸುಖ. ಈ ಉಣುದು, ತಿನ್ನುದು, ಉಡುದು, ಮಕ್ಕಳು ಹಿಡಿದು, ಸಂಸಾರ ಮಾಡುದು, ಬಾಳೆ ಮಾಡುದು, ಹೊಲ ಹಿಡಿದು, ಇವೆಲ್ಲ ಪರಮ ಸುಖಗಳಲ್ಲ. ಇವು ಸಾಕು ಸಾಕು ಅನಿಸ್ತಾವ. ಹಂಗಂಗೆ ಸಾಕು ಅನಿಸ್ತಾವ್ರಿ ಅಪ್ಪಾರ ಕೇಳ್ಬೋದು. ರಾಕ್ ಹೆಂಗ ಸಾಕು ಅನಿಸ್ತೈತಿ, ಬಂಗಾರ ಹೆಂಗ ಸಾಕು ಅನಿಸ್ತೈತಿ, ಮಕ್ಳು ಹೆಂಗ ಸಾಕು ಅನಿಸ್ತಾವ ಕೇಳ್ಬೋದು. ಸದ್ ನೋಡ್ರಿ, ಇದು ನಮ್ಮ ಅವ್ವ ಐತಿ. ಈಕಿ ಯವ್ವ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ, ಯಪ್ಪ ರೊಕ್ಕ ತಗೊಂಡು ಏನ್ ಮಾಡ್ಲಿ ಅತ್ತ, ನಿನಗೊಂದು 4 ತೊಲಿ ಪಾಟ್ಲಿ ಒಂದು ನೆಕ್ಲೆಸ್ ಮಾಡ್ತೀನಿ ಹಾಕೋತ್ ನಿಂತಾಳನ್ರವ್ವ ಕೇಳ್ತಾಳ. ನೀನು ಏನ್ ಮಾಡ್ಲಿ ಯಪ್ಪ, ಅವ ಈಗ ಒಂದು ಕಾಲು ಇಲ್ಲಿ ಐತಿ, ಒಂದು ಕಾಲು ಅಲ್ಲಿ ಐತಿ, ಅದನ್ನ ಏನ್ರಿ ದಾರಿ ಇದ್ರಿ ಹೇಳು. ಈ ಬಂಗಾರ ರೊಕ್ಕ ತಗೊಂಡು ಏನ್ ಮಾಡ್ಲಿತ್ತಾವೇನ್ರಿ? ಹೌದಲ್ಲ. ಈಗ ಮಕ್ಕಳ ಮೇಲೆ ಭಾಳ ಜೀವ ಅದಾವ. ಇನ್ನೊಂದು 8-10 ವರ್ಷ ಆಯ್ತಂದ್ರೆ ಗಲಾಟೆ ಮಾಡಬೇಡ್ರಿ, ತ್ರಾಸ ಮಾಡಬೇಡ್ರಿ, ನನಗೆ ಸುಮ್ಮಿರ್ಲಿ ಅಂದ್ರೆ ಮಕ್ಕಳು ಮರಿ ಸಹಿತ ಬ್ಯಾಡ ಆಗ್ತಾವ. ಅಂದ್ರೆ ಇವೆಲ್ಲ ಸುಖಗಳು ಏನದಾವಲ್ಲ, ಇವು ಶಾಶ್ವತವಾದ ಸುಖಗಳಲ್ಲ. ಪರಮಾತ್ಮನೇ ಶಾಶ್ವತವಾದಂಥವ. ಅವನ ಸುಖವೇ ಶಾಶ್ವತ, ಅವನ ನಾಮನೇ ಶಾಶ್ವತವಾದದ್ದು. ಅವನ ನೋಡುವುದು, ಲಿಂಗೈನ ನೋಡುವುದೇ ಶಾಶ್ವತವಾದಂಥ ಸುಖ. ಅಂತ ಸುಖ ಕೊಡು ಅಂತೇಳಿ ಬಸವ ತಂದೆಗಳು ನಮ್ಗೆ ಹೇಳ್ತಾರೆ. ಮತ್ತು ಬಸವ ತಂದೆಗಳು ನಮಗೆ ಅಪ್ಪಣೆ ಮಾಡ್ತಾರೆ. ನಮ್ಮ ಜೀವನದ ಪರಮ ಗುರಿ ಏನಾಗಿರ್ಬೇಕು, ನಾವು ಏನನ್ನ ಗುರಿಯನ್ನು ಸಾಧಿಸಾಕ್ ಬಂದೇವಿ. 4 ಎಕರೆ ಇದ್ದಿದ್ದು ಹೊಲ 40 ಎಕರೆ ಮಾಡಕ್ ಬಂದೇವ. ಮನೆ 4 ಎಮ್ಮೆ ಇದಾವ, 10 ಎಮ್ಮೆ ಮಾಡಕ್ ಬಂದೇವ. ನನಗೆ 5 ತೊಲಿ ಬಂಗಾರ ಐತಿ, 50 ತೊಲಿ ಬಂಗಾರ ಮಾಡಕ್ ಬಂದೇವ. ಏನು ಮಾಡಕ್ ಬಂದೇವಿ, ನಮ್ಮ ಪರಮ ಗುರಿ ಏನಾಗಿರ್ಬೇಕು ಅನ್ನೋದು ಹೇಳ್ತಾರ. ಲಿಂಗವ ಪೂಜಿಸಿ ಫಲವೇನಯ್ಯ. ಇಷ್ಟ ಲಿಂಗವನ್ನು ಪೂಜಿಸಿ ಫಲವೇನಯ್ಯ. ಸಮರತಿ ಸಮಕಳೆ ಸಮಸುಖವನು ಅರಿಯದನ್ನಕ್ಕರ. ಲಿಂಗವ ಪೂಜಿಸಿ ಫಲವೇನಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿ ನದಿಯೊಳಗೆ ನದಿ ಬೆರೆಸದಂತಾಗದನ್ನಕ್ಕರ. ಹಂಗ ನಮ್ಮ ಜೀವನದ ಪರಮ ಏನಿರಬೇಕು, ನದಿ ಒಳಗೆ ನದಿ ಬೆರೆಸದಂಗ ಆಗಬೇಕು. ಅದನ್ನ ಆಗಬೇಕಾದ್ರೆ ನಾವು ಹೆಂಗ ಯಾವ ಮಾರ್ಗ ಹಿಡಿದು ಹೋಗ್ಬೇಕಪ್ಪ ಅಂದ್ರಂದ ಸಮರತಿ. ಸಮರತಿ ಅಂದ್ರ ಶರಣ ಸತಿ, ಲಿಂಗ ಪತಿ, ಪರಮಾತ್ಮನೇ ಪತಿ, ನಾನೇ ಸತಿಯಾಗಿ ಸಮರತಿಯನ್ನು ಹೊಂದಿರಬೇಕು. ಇಲ್ಲಿ ಭಿನ್ನತೆ ಇರಬಾರದು, ಇಲ್ಲಿ ಒಂದು ಚೂರೂ ಹೊಯ್ದಾಟಿರಬಾರ್ದು. ಈ ಲಿಂಗಯ್ಯನೇ ನಮ್ಮ ಪತಿ, ನಾನೇ ಸತಿ, ನಮ್ಮ ಇಬ್ಬರೇ ಬಾಳೆ. ಇಲ್ಲಿ ಮತ್ತೊಬ್ರು ಯಾವ್ದ್ರ ಕಲ್ಲ ಮಣ್ಣ ಕಟ್ಟಿಗೆ ಅಂಥವು ದುರ್ಗವು ಕಾಳವು ಬಾಳೋ ಮೌಳವು ಇಂಥ ಯಾವ್ದ್ರ ಸುಡುಗ ಆಡ ದೇವ್ರ ಈ ದೇವ್ರ ಯಾವುದು ನಡಬರ್ಕ ಬರಬಾರ್ದು. ಹಂಗ ಬರ್ಲಾರ್ದಂಗೆ ಇದ್ದೇವ ಅಂದ್ರೆ ಇದಕ್ಕೆ ಸಮರತಿ ಅಂತಾರ. ಲಿಂಗಯ್ಯನೇ ಲಿಂಗಯ್ಯ, ನಾನೇ ನಾನು, ನಾನೇ ಲಿಂಗಯ್ಯ, ಲಿಂಗಯ್ಯನೇ ನಾನು ಆಗಿ ಒಂದೇ ರತಿ ಒಳಗಿದ್ದೇವಂದ್ರ ಇದಕ್ಕೆ ಸಮರತಿ ಅಂತಾರ. ಆ ಸಮರತಿ ನಮ್ಮಲ್ಲಿ ಅಳವಡಬೇಕು. ಸಮಕಳೆ. ಸಮಕಳೆ ಅಂದ್ರ ಜಗತ್ತೆಲ್ಲನೂ ಕಲೆ. ಕಳೆ ಅಂದ್ರೆ ಕಲೆಗಳಿಂದ ಆಗೈತಿ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು ಏನೈತಿಲ್ಲ ಅದಕ್ಕೆ ಕಲೆ ಅಂತಾರ. ಸಮಕಳೆ ಎಲ್ಲದರಲ್ಲಿ ಒಂದೇ ಕಳೆ ಆಗಿರಬೇಕು. ನಾವು ನೋಡಕ್ಕೆ ಈ ಕಂಬ ನೋಡಿದ್ರು ದೇವ್ರಗತ್ಲೆನೇ ಕಾಣ್ಬೇಕು, ನಮಗೆ ಕುರ್ಚಿ ನೋಡಿದ್ರು ದೇವ್ರಗತ್ಲೆ ಕಾಣಬೇಕು, ಆ ಮುದುಕರು ನೋಡಿದ್ರು ದೇವ್ರಗತ್ಲೆ ಕಾಣಬೇಕು, ಸಣ್ಣ ಹುಡುಗರು ನೋಡಿದ್ರು ದೇವ್ರಗತ್ಲೆ ಕಾಣಬೇಕು, ಕೆಂಪನ್ನವ್ರು ನೋಡಿದ್ರು ದೇವ್ರಗತ್ಲೆ ಕಾಣಬೇಕು, ಕಾರನ್ನವ್ರು ನೋಡಿದ್ರು, ಬಡವರ ದುಃಖಿಗಳು ಏನು ಜಗತ್ತಿನೊಳಗೆ ಏನೇನು ಕಾಣ್ತಾರಲ್ಲ ಎಲ್ಲರೂ ದೇವರ ಸ್ವರೂಪವಾಗಿಯೇ ನಾವು ನೋಡ್ಬೇಕು. ದೇವರ ಸ್ವರೂಪವಾಗಿ ನೋಡ್ಬೇಕು, ಅಪ್ಪರ ಆರಾಧನೆ ಮಾಡಬೇಕು, ಅದನ್ನ ಪೂಜೆ ಮಾಡಬೇಕು. ಪೂಜೆನ ಆ ಕಂಬಕ್ಕೆ ಹೆಂಗೆ ಪೂಜೆ ಮಾಡಿದ್ರು ಹೋಯ್ಕೆ ಅರ್ಶನ ಕುಂಕುಮ ಬಡಿದಲ್ಲ, ಕಂಬಕ್ಕೆ ಹೆಂಗ ಕಂಬನ್ ಚಂದ ಕಾಯ್ಕೋಬೇಕು. ಹೌದಲ್ಲ. ಈ ಮನೆಯನ್ನು ಚಂದ ಕಾಯ್ಕೊಳ್ಳೋದು ಮನಿ ಪೂಜೆ, ಮೊಬೈಲ್ ಚಂದ ಕಾಯ್ಕೊಳ್ಳೋದು ಮೊಬೈಲ್ ಪೂಜೆ, ಬಟ್ಟೆಯನ್ನು ಚಂದ ಇಟ್ಕೊಳ್ಳೋದು ಬಟ್ಟೆ ಪೂಜೆ,
ತಾಟ್ ಚಂದಾಗಿ ಕಾಯ್ಕೊಂಡು ತಾಟಿನ ಪೂಜೆ, ಅವ್ವನ ಚಂದಾಗಿ ನೋಡ್ಕೊಂಡು ಅವ್ವನ ಪೂಜೆ, ಅಪ್ಪನ ಚಂದಾಗಿ ನೋಡ್ಕೊಂಡು ಅಪ್ಪನ ಪೂಜೆ, ಮಕ್ಕಳನ್ನ ಚಲೋತ್ನೆ ಸಾಲಿ ಕಲ್ಸಿದ್ ಮಕ್ಕಳ ಪೂಜೆ. ಹಿಂಗ ಪೂಜೆ ಅಂದ್ರೆ ಪ್ರೀತಿ. ಈ ತರ ಸಮಕಳೆಯನ್ನು ಹೊಂದಿರಬೇಕು. ಸಕಲ ನಿಷ್ಕಲದಲ್ಲಿ ಭೇದವನ್ನು ಕಾಣಬಾರ್ದು. ನಿಷ್ಕಲ ಅಂದ್ರ ಪರಮಾತ್ಮ, ಸಕಲ ಅಂದ್ರೆ ಕಾಣುವ ಜಗತ್ತ, ಜೀವ ಜಗತ್ತ, ಪ್ರಪಂಚ ಎಲ್ಲ ಕಾಣ್ತಿಲ್ಲ. ಇದು ಮತ್ತು ಆ ಪರಮಾತ್ಮ ಬ್ಯಾರೆ ಬ್ಯಾರೆ ಅಲ್ಲ, ಇವರಿಬ್ರು ಒಂದೇ ಅದಾರ ಅಂತ ತಿಳ್ಕೊಂಡು ಅವ್ರ ಜೊತೆ ಪ್ರೀತಿಯಿಂದ ಇರೋದಕ್ಕೆ ಸಮಕಳೆ ಅಂತಾರೆ. ಆಮೇಲೆ ಸಮಸುಖವ ನರಿಯದನ್ನಕ್ಕರ. ಸಮಸುಖ ಅಂದ್ರ ಲಿಂಗಾನಂದ. ಲಿಂಗವನ್ನು ನೋಡ್ಕೋತ ಏನ್ ಆನಂದ ನಮ್ಗೆ ಆಕತ್ಲ, ಆ ಲಿಂಗಾನಂದ ಸುಖವನ್ನು ಅನುಭವಿಸೋದಕ್ಕ ಸಮಸುಖ ಆತರ. ಇಂತಹ ಸಮಸುಖವನ್ನು ನಾವು ಅರಿಲಿಕ್ಕಾದ್ರೆ ಏನ್ ಮಾಡುದು? ಲಿಂಗ ಪೂಜೆ ಮಾಡಿ 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 ಜಾತಿ ಭೇದ ಮಾಡಾಕತ್ತೇವು, ಕುಲ ಭೇದ ಮಾಡಾಕತ್ತೇವು, ಬಡವರು ಬಗ್ರು ಭೇದ ಮಾಡಾಕತ್ತೇವು, ಹೆಣ್ಣು ಗಂಡು ಭೇದ ಮಾಡಾಕತ್ತಿದ್ದೇವೆ, ಬಡ ಅಲ್ಲಿ ಶಾಣೆ ದಡ್ಡ ಹಿಂಗ ಭೇದ, ಹಿಂಗೆಲ್ಲಾ ಭೇದ ಮಾಡಾಕತ್ತೇವೆ. ಅಂದ್ರೆ ನಾವು ಲಿಂಗ ಪೂಜೆ ಮಾಡ್ಕೊಂಡು ಫಲ ಏನೈತಿ? ನಾವು ಲಿಂಗ ಪೂಜೆ ಮಾಡ್ಕೊಂಡು ಗುಡಿ ಗುಂಡಾರ ಸುತ್ಕೋತ್ ಅಲ್ಲಿ ದೇವ್ರದ ಇಲ್ಲಿ ದೇವ್ರದ ಹೊಂಟೆ ಅಂದ್ರ ಫಲ ಏನೈತಿ? ಅದಕ್ಕೆ ಫಲ ಇಲ್ಲ. ಮತ್ತ ಸಮಸುಖ ಇವೆಲ್ಲಾ ಸರಿ ಮಾಡ್ಕೊಂಡು ಲಿಂಗೈನ್ ನೋಡಿ ಆ ಲಿಂಗೈನ ಸುಖಾನೇ ನಾವು ಅನುಭವಿಸ್ಬೇಕಂದ್ರ ನೋಟದ ಸುಖ ಇರ್ತದೆ. ಲಿಂಗೈನ್ ನೋಡಿ 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 ಅದ್ರ ಸುಖ ಆನಂದ ಆಕೈತಿ. ಅದು ಆ ಆನಂದ ಹೇಳಕ್ ಆಗುದಿಲ್ಲ. ಬೆಲ್ಲ ಶೈ ಇರ್ತೈತಿ ಅಂತ ಹೇಳ್ಬೋದು. ಆ ಶೈ ಅಂದ್ರೆ ಹೆಂಗ್ ಇರ್ತೈತ್ರಿ? ಅದು ಹೆಂಗ್ ಇರ್ತೈತಿ ಅಂತ ಕೇಳಿದ್ರೆ ಅದು ತಿಂದಾಗ ಗೊತ್ತಾಗೋದು. ಅದನ್ನ ವರ್ಣಿಸಕ್ ಆಗುದಿಲ್ಲ, ಅದ್ರ ರುಚಿಯನ್ನ ವರ್ಣಿಸಕ್ ಆಗುದಿಲ್ಲ. ಒಬ್ಬ ಮೂಕು ಹೋಗಿ ಕೇಳಿದಿರ್ತ ಬೆಲ್ಲ ಹೆಂಗಿರ್ತೈತಿ, ಮೂಕ್ ಹೆಂಗ್ ಹೇಳ್ತಾನ್ರಿ, ಬೆಲ್ಲ ಹೆಂಗೈತಿ, ಇದು ಹೆಂಗೈತಿ ಕೇರಿ ಏನ್ ಹೇಳ್ತಾನ, ಹಿಂಗ ಹೇಳೋದಲ್ರಿ. ಹಂಗ ನಮ್ಗ ಹೇಳಕ್ ಆಗುದಿಲ್ಲ. ಲಿಂಗಾನಂದ ಸುಖವನ್ನ ಸ್ವಂತ ನಾವೇ ಎಲ್ಲರೂ ಅನುಭವಿಸಬೇಕು. ಅಂತ ಲಿಂಗಾನಂದ ಸುಖವನ್ನ ನಾವು ಅನುಭವಿಸಬೇಕು. ಲಿಂಗವ ಪೂಜಿಸಿ ಫಲವೇನಯ್ಯ, ಕೂಡಲ ಸಂಗಮ ಪೂಜಿಸಿ ನದಿಯೊಳಗೆ ನದಿ ಬೆರೆಸದಂತಾಗದಂತಕ್ಕ. ಅಂದ್ರ ನದಿ ಅಂದ್ರ ಪರಮಾತ್ಮ, ನದಿಯೊಳಗೆ ನದಿ ಬೆರೆಸೋದ್ರ ನಾವೊಂದು ಸಣ್ಣ ತೊರೆ ಇದ್ದಂಗ. ಈಗ ಇದು ಹಿರಣ್ಯಕೇಶಿ ನದಿ ಮುಂದೆ ಹೋಗಿ ಎಲ್ಲಿ ಕೊಡ್ತೈತ್ರಿ? ಕೃಷ್ಣಾ ನದಿ ಒಳಗೆ ಕೂಡಿ ಬಿಡ್ತೈತಿಲ್ರಿ. ಹೌದಲ್ರಿ, ಆ ಕೃಷ್ಣಾ ನದಿ ಹಿಂಗ್ ಕುಡ್ಕೋತ್ ಓಸು ಹೋಗಿ ಏನಕ್ಕಾವು ಸಮುದ್ರ ಕೂಡಿ ಬಿಡ್ತಾವು. ಪರಮಾತ್ಮ ಅನ್ನೋದು ಒಂದು ದೊಡ್ಡ ನದಿ, ಸಮುದ್ರ ಅನ್ನೋದು ಒಂದು ದೊಡ್ಡ ನದಿ ಇದ್ದಂಗ ನಾವು ಸಣ್ಣವ್ರದಲ್ಲ ಹೋಗಿ ಎಲ್ಲಿ ಕೂಡ್ಬೇಕ್ರಿ? ನಾವು ಪರಮಾತ್ಮನಂತೆ ಕೂಡ್ಬೇಕು. ನಾವ್ ಇಲ್ಲೇ ಗಟರದಾಗ ನಿಂತೇವು, ಇಲ್ಲೇ ಸಣ್ಣ ಗಟರದಾಗ ನಿಂತು ಇಲ್ಲೇ ಕೊಳತ್ ಹೋದೆವು, ಇಲ್ಲೇ ಹೊಲಸಾದೆವು, ಮುಗಿತು. ನಮ್ ಜೀವನ ವ್ಯರ್ಥ ಆಯ್ತು. ಮತ್ತ ಅದಕ್ಕೆ ಏನಾಗ್ಬೇಕು? ಮತ್ತ ಬಿಸಿಲು ಬೀಳ್ಬೇಕು, ಗಾಳಿಗೆ ಮತ್ತ ಆಣೆ ಆಗ್ಬೇಕು, ಮತ್ತ ಮ್ಯಾಗ ಹೋಗ್ಬೇಕು, ಮತ್ತ ಮಾಡಾಬೇಕು, ಮತ್ತ ಮಳೆ ಆಗ್ಬೇಕು, ಹಿಂಗ್ ಮತ್ತ ಸುರಿಬೇಕು, ಮತ್ತ ಹರಿಬೇಕು. ಅಂದ್ರೆ ಮತ್ತ ನಾವು ಹುಟ್ಟಬೇಕು, ಮತ್ತೊಂದು ಪ್ರಾಣಿ ಪಶು ಜೀವ ಜಂತುಗಳಲ್ಲಿ ಹುಟ್ಟಿ 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 ಮತ್ತ ಇದನ್ನ ಎಲ್ಲಿ ಬರಬೇಕು? 84 ಲಕ್ಷ ಸುತ್ತ ಹಾಯ್ದು ಬರ್ಬೇಕೈತಿ. ಅದಕ್ಕೆ ಏನು ನಾವು ಈಗ ಬಂದೇವಲ್ಲ, ನೆಟ್ಟನೆ ಲಿಂಗವ ಪೂಜಿಸಿ ಪಟ್ಟನೆ ಹಿರಣ್ಯಕೇಶಿ ನದಿ ಸೇರಿ ಅಲ್ಲಿಂದ ಅದಕ್ಕೆ ಹೋಗಿ ಸಮುದ್ರ ಕೂಡಿ ಬಿಡಬೇಕು. ಅಂದ್ರೆ ಇದರ ಅರ್ಥ ನಾವು ನೆಟ್ಟನೆ ಲಿಂಗವನ್ನು ಪೂಜಿಸಿ ನಿಷ್ಠೆಯಿಂದ ಲಿಂಗವನ್ನು ಪೂಜಿಸಿ ಆ ಲಿಂಗನೇ ನಾವು ಆಗಿ ಬಿಡಬೇಕು. ಲಿಂಗಕ್ಕೆರೇ ನಾವು ಆಗಿ ಬಿಡಬೇಕು, ದೇವರೇ ನಾವು ಆಗಿ ಬಿಡಬೇಕು. ಲಿಂಗಕ್ಕೆ ಅಂದ್ರೆ ಸಾಯಣ ಬರು ಪದವಿ ಅಲ್ಲ, ಸದಾಕಾಲ ಲಿಂಗಕ್ಕೆ, ಲಿಂಗನೊಳಗೆ ನಾವು ಇದ್ದು ಬಿಡುದು, ಲಿಂಗವೇ ನಾವು ಆಗಿರ್ಬೇಕು. ಲಿಂಗೈಕ್ಯ ತರ ಮುಕ್ತಿ ಸ್ವರ್ಗ ಅನ್ನೋದು ನಮ್ಮ ಲಿಂಗಾಯತರೊಳಗ ಬೇರೆ ಬೇರೆ ಅಲ್ಲ, ಸತ್ತ ಮೇಲೆ ಸಿಗುವುದಲ್ಲ, ಜೀವಂತಿರುವಾಗೆ ಅವ್ರನ್ನೆಲ್ಲ ಅನುಭವಿಸ್ಕೊತಿರೋದು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಬಸವ ತಂದೆಗಳು ಹೇಳಲ್ಲ. ಹಂಗ ನಾವೆಲ್ಲರೂ ಲಿಂಗಾಯತರಾದವರು ಆಚಾರವಂತರಾಗಿ ನಾವೆಲ್ಲ ಶುದ್ಧಾತ್ಮರಾಗಿ ಬದುಕೊಂಡ್ರೆ ಎಲ್ಲರಿಗೂ ಶರಣಾರ್ಥಿಗಳು. ಇನ್ನು ಕ್ರಿಯೆಗಳನ್ನ ಮಾಡು ಅಂದ್ರ ಲಿಂಗ ಪೂಜೆ ಮಾಡೋ ಕ್ರಮ, ಆ ಕ್ರಿಯೆಗಳನ್ನ ಸ್ವಲ್ಪ ನೋಡು. ಎಲ್ಲ ತಟ್ಟೆ ಪಟ್ಟಾರಲ್ರಿ, ಅವು ವಿಭೂತಿ ಐತಲ್ಲ, ಬಟ್ಲ ನೀರವಲ್ಲ, 5 ವಿಭೂತಿಯನ್ನು ಕೈ ಹಾಕ್ತವರಿ, ಕೈಯಾಗ ಹಿಡ್ಕೊಡ್ರಿ. ಅಲ್ಲಿ ಬಸವಾತ್ ಬರೀರಿ, ವಿಭೂತಿ ಮೇಲೆ ಬಸವಾತ್ ಬರದ್ರೆ ಬರೆದು 5 ಬೆರಳಿಗೆ ಹಿಂಗೆ ಮುಟ್ಟಿ 5 ಬೆರಳಿಗೆ ವಿಭೂತಿ ಹಚ್ಕೊಂಡು ಇದ್ರೊಳಗ ನೀರದ ನೀರಿನೊಳಗೆ ಬರೀರಿ, ಬಸವಾತ್ ಬರೀರಿ. ಬರದ್ರಿ 5 ಬಾಳಿ ಎದ್ರಿ, ಅದ್ರೊಳಗೆ 3 ಸರ್ತಿ ಎದ್ದೆತ್ತಿ ತೆಗೀರಿ. ಅಂದ್ರೆ ನಿಮ್ ಕೈಗೆ ಹಚ್ಚಿದ್ವಿ ಇವತ್ತೆಲ್ಲ ಹತ್ತತ್ತ. ಅಲ್ಲಿ ಮ್ಯಾಲ ಮುಚ್ಚ್ರಿ, ಬಸವ ಮ್ಯಾ ಕೈ ಮುಚ್ಚ್ರಿ, ಬಸವ ಕೈ ಮುಚ್ಚವ, ಕೈ ಮುಚ್ಚು, ಬಸವ 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 ಬಸವ. ಹಿಂಗ 5 ಸರ್ತಿ ಹೇಳಿದ್ರಂದ್ರ ಈ ನೀರು ಹೋಗಿ ಏನಾಯ್ತು? ಶುದ್ಧೋದಕ ಆಯ್ತು. ಅದನ್ನ ಏನ್ ಮಾಡ್ರಿ? 1-2 ಹನಿ ಹಿಂಗ್ ಈ ಕಡೆ ಎಲ್ಲ ಕಡೆ ಸಿಂಬಡಿಸ್ರಿ. ಅಂದ್ರೆ ಇದು ಪರಿಸರ ಏನಾಯ್ತು? ಶುದ್ಧ ಆಗಿಬಿಡ್ತು. ಇದು ಶುದ್ಧೋದಕ ಮಾಡಿದ್ರಲ್ಲ. ಆಮೇಲೆ ಈಗ ವಿಭೂತಿಯನ್ನ ಧರಿಸ್ರಿ. ವಿಭೂತಿ ಕೈಯಾಗ ತಗೊಂಡು ಈ ಕೈ ಈ ಕಡೆ ಹಿಂಗ
ಹಿಂಗ ಎಲ್ಲಾ ಕಡೆ ನಮಸ್ಕಾರ ಮಾಡಿ ವಿಭೂತಿ ಅಂತ ತಗೊಂಡ್ರಲ್ಲ, ಆಮೇಲೆ ಮೊದಲು ಏನ್ ಮಾಡ್ರಿ, ಧೂಳಣ ಮಾಡ್ಕೊಡ್ರಿ. ಹಿಂಗ 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 ಎಲ್ಲಾ ಕಡೆ ಧೂಳ್ ಕೆಡ್ಕೊಡ್ರಿ, ಸ್ವಲ್ಪ ಧೂಳಣ ಹಿಂಗ ಒಂದ್ ಬೇಳೆ ಹಿಂಗ್ ಮಾಡ್ರಿ. ಆಮೇಲೆ ಭಸ್ಮ ಸ್ನಾನವನ್ನು ಮಾಡ್ರಿ. ಅಂದ್ರೆ ಹಿಂಗ ಎಲ್ಲಾ ಕಡೆ ಹಚ್ಕೊಂಡು ಅಂಗಾಲಿಂದ ಅಳ್ಳೆತಿ ತಕ ಎಲ್ಲಾ ಕಡೆ ವಿಭೂತಿಯನ್ನ ಹಚ್ಕೊಡ್ರಿ. ಮೈ ತುಂಬಾ ವಿಭೂತಿಯನ್ನ ಹಚ್ಕೊಳ್ರಿ. ಆಯ್ತು, ಎಲ್ಲ ಸ್ನಾನ, ಇದಕ್ಕೆ ಭಸ್ಮ ಸ್ನಾನ ಆತರ. ಎಲ್ಲ ಸ್ನಾನಗಳಲ್ಲಿ ಶ್ರೇಷ್ಠವಾದಂತಹ ಸ್ನಾನ ಭಸ್ಮ ಸ್ನಾನ. ಭಸ್ಮ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ರೋಗಗಳು ಹೊಕ್ಕಾವು. ಆಮೇಲೆ ವಿಭೂತಿ ಧಾರಣ ಮಾಡ್ಕೊಡ್ರಿ. ಮಧ್ಯದ 3 ಬೆರಳಿನಿಂದ ಮಕ್ಕಳ ತಲೆ ಮೇಲೆ ಕೈ ಆಡ್ಸ ಹಿಂಗ್ 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 ಕೈ ಆಡ್ಸ್ರಿ. ಬಸವ 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 ಅನ್ಕೊತ್ ಮಾಡಿ ಸ್ವಲ್ಪ ಲಿಂಗ ಹಿಂಗ್ ಮುಟ್ಟಿಸಿ ಹಚ್ಚುಗಳಾಕ್ ಚಲೋ ಮಾಡ್ರಿ. ಬಸವ 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 3 ಸಾತಿ ಹಣಿಗೆ ಹಚ್ಕೊಂಡು, ಆಮೇಲೆ ಆಜ್ಞಾ ಚಕ್ರಕ್ಕೊಂದು ಟಿಕ್ಕಿ ಕೊಟ್ಟು, 3ನೇ ಕಣ್ಣಿನ ಸಂಕೇತವಾಗಿ ಆಜ್ಞಾ ಚಕ್ರಕ್ಕೊಂದು ಟಿಕ್ಕಿ ಕೊಟ್ಟು, ಆಮೇಲೆ ಎಲ್ಲ ಶರೀರ ತುಂಬಾ ಎಲ್ಲ ಹಚ್ಕೊಡ್ರಿ. ಕಿವಿಗೆ ಹಚ್ಕೊಡ್ರಿ, ಮೂಗಿಗೆ ಹಚ್ಚ್ರಿ, ಗಲ್ಲಕ್ಕೆ ಹಚ್ಚ್ರಿ, ಸಹಸ್ರಾರಕ್ಕೆ ಹಚ್ಚ್ರಿ, ಪಶ್ಚಿಮಕ್ಕೆ ಹಚ್ಚ್ರಿ, ಶಿಖಾಚಕ್ರಕ್ಕೆ ಹಚ್ಚ್ರಿ, ಪಶ್ಚಿಮ ಚಕ್ರ ಅಣುಚಕ್ರಕ್ಕೆ ಹಚ್ಚ್ರಿ, ಎಲ್ಲ ಕೈಗಳಿಗೆ ಹಚ್ಚ್ರಿ, ಕಾಲುಗಳಿಗೆ ಹಚ್ಚ್ರಿ. ಎಲ್ಲಾ ಕಡೆನೂ ವಿಭೂತಿ ಸಂಬಂಧವನ್ನ ಮಾಡಬೇಕು. ವಿಭೂತಿ ಸಂಬಂಧ ಮಾಡಿದ್ರಿ, ವಿಭೂತಿಯನ್ನು ತೆಳಗ ತೊಡಿ ಮೇಲೆ ಇಟ್ಟುಕೊಡ್ರಿ. ಮತ್ತೆ ಮನ್ಯಾಗ ಹೋಗಿ ಹಚ್ಕೊಡ್ರಿ ಸಾಕು. ವಿಭೂತಿಯನ್ನ ತೊಡಿ ಮೇಲೆ ಇಟ್ಟುಕೊಡ್ರಿ. ತೊಡಿ ಮೇಲೆ ಇಟ್ಕೊಡ್ರಿ, ಬೀಳಾರ್ದಂಗ ಬಿದ್ದು ಒಡಿ ಮಾಡೋದು. ಹೂವ ಪತ್ರಿ ತೆಗೆದು ತೊಡಿ ಮೇಲೆ ಇಟ್ಕೋರಿ. ಆಮೇಲೆ ಆ ಪೇಪರ್ ಐತಿ ಅದು ತೆಗೆದು ತೊಡಿ ಮೇಲೆ ಇಟ್ಕೊಡ್ರಿ. ಅಂದ್ರೆ ತಾಟ ಕಾಲೇ ಮಾಡ್ರಿ. ಮಜ್ಜನ ಮಾಡಕ್ ಬೇಕಲ್ಲ, ತಾಟ ಕಾಲೇ ಮಾಡ್ರಿ. ಮಾಡಿದ್ರಿ, ಈಗ ಲಿಂಗೈನ ಹೊರಗೆ ತೆಗೀರಿ. ಕರಡಿಗೆ ಒಳಗಿಂದು ಚೀಲದೊಳಗಿಂದು ಲಿಂಗೈನ ಹೊರಗಡೆ ತೆಗಿರಿ. ತೆಗದ್ರಿ, ಎಡಗೈ ಲಿಂಗ ಹಿಡ್ಕೊಡ್ರಿ. ಹಿಂಗ ಕೈ ತೊಳಿಬೇಕು, ಜಾಕ ಮಾಡಿಸ್ಬೇಕು. ಹಿಡ್ಕೊಂಡು ಆ ನೀರು ತಗೊಂಡು ಅರ್ಧ ನೀರ್ ಆಗುತ್ತಕ ಅರ್ಧ ನೀರ್ ಅದ್ರ ಉಳಿಸ್ಬೇಕು. ಮತ್ತು ಪಾದೋದಕ್ಕೆ ಮಾಡಾಕ್ರಿ. ಬಸವ 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 ಅನ್ಕೋತ ಲಿಂಗೈನ ಜಾಕ ಮಾಡಿಸ್ರಿ. ಲಿಂಗೈಗೆ ಮಜ್ಜನ ಮಾಡಿಸ್ರಿ. ಆಮೇಲೆ ಒಂದು ವಸ್ತ್ರ ಇಟ್ಕೋಬೇಕು ಲಿಂಗೈನ ಒರ್ಸಕ. ಅಲ್ಲಿ ಕೊಟ್ಟಾರಲ್ಲ ವಸ್ತ್ರ, ಆ ವಸ್ತ್ರ ತಗೊಂಡು ಲಿಂಗೈನ ಚಂದೇ ಒರೆಸ್ರಿ. ಹಿಂಗ ತಿಕ್ಕಬೇಕು ಲಿಂಗೈನ ತೆಳಗ ಮ್ಯಾಗ ಸುತ್ತು ಕಡೆ. 2 ಕಡೆ ತಿಕ್ಕಬಾರ್ದ್ರೆ ಒಂದೇ ಕಡೆ ತಿಕ್ಬೇಕಿನ್. ಎಲ್ಲಾ ಕಡೆ ಲಿಂಗೈ ತಿಕ್ಕ್ರಿ. ಲಿಂಗೈ ತಿಕ್ಕುದ್ರಿಂದ ಫಳ 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 ಹೊಳೆ ಚಲೋ ಮಾಡ್ತಾನೆ ಲಿಂಗಯ್ಯ. ಆಮೇಲೆ ವಿಭೂತಿ ಅಂತ ತಗೊಂಡು ಅಂಗೈ ಒಳಗ ಬಸವಾತ್ ಬರ್ಕೋರಿ. ಹಿಂಗ್ ಬೆಳ್ಳೆ ಬಸವಾತ್ ಬರೆದು ಲಿಂಗಯ್ಯನ ಕೈ ಒಳಗ ಇಟ್ಕೊಡ್ರಿ. ಎಡಗೈ ಒಳಗ ಲಿಂಗ ಇಟ್ಕೋಬೇಕ್ರಿ, ಬಲಗೈ ಎಲ್ಲ ಇಟ್ಕೊಂಡು ಒಂದು ಹೂವ ಪತ್ರಿ ಏನ್ರಿ ತಗೊಂಡು ಲಿಂಗೈ ಏರಿಸ್ರಿ. ಲಿಂಗೈಗ ವಿಭೂತಿ ಹಚ್ಬೇಕು. ಲಿಂಗೈ ಯಾ ಕಡೆ ವಿಭೂತಿ ಹಚ್ಬೇಕಂದ್ರ ಆ ಕಡೆ ಹಚ್ಬೇಕು. ನಮ್ ಅಪೋಸಿಟ್ ನಮ್ ಇದರಿಂದ ಭಾಗಕ್ಕೆ ಹಚ್ಬೇಕು. 3 ಸರ್ತಿ ಲಿಂಗೈಗೆ ವಿಭೂತಿಯನ್ನ ಹಚ್ರಿ. ಒಂದು ಹೂ ತಗೊಂಡು ಲಿಂಗೈಗ ಏರಿಸ್ರಿ. ಬಾಟ್ ಹೂವ ಪತ್ರಿ ಇಟ್ಕೋಬಾರ್ದ್ರಿ ಕೈಯಾಗ, ಅಷ್ಟ ಒಂದ ಹೂ ಇರ್ಬೇಕು ಸಾಕು. ಒಂದು ಹೂ ತಗೊಂಡು ಏರಿಸಿದ್ರಿ. ಏರಿಸಿ ಈಗ ಸಹಜ ಶಿವಯೋಗವನ್ನ ಮಾಡೋಣ. ಇದು ನಿಜವಾದ ಲಿಂಗ ಪೂಜೆ. ಲಿಂಗೈನ ನೋಡ್ಬೇಕು. ಕೈ ಹೆಂಗ್ ಹಿಡಿಬೇಕಂದ್ರ ಕರಕಮಲ ಅಂದ್ರೆ ಹಿಂಗ್ ಹಿಡ್ಕೋಬೇಕು. ಪಟಕನ ಲಿಂಗ ಕೂತ ಹಿಂಗ್ ಜೋಲ್ ಹೋಯ್ತು ತುಕುಡಿಕ್ ಮತ್ತ ಗಪ್ಪನ ಹಿಂಗ್ ಮುಚ್ಕೊಳಕ್ ಬರ್ಬೇಕು. ಅದಕ್ಕೆ ಸರಳಾಗಿ ಹಿಂಗ್ ಹಿಡ್ಕೊಡ್ರಿ. ಮತ್ತೆ ಎಷ್ಟು ದೂರ ಹಿಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಕೈ ಆಸರೆ ಕೊಡ್ರಿ. ನಮ್ ಕೈನ ನಮ್ಗೆ ಆಸರೆ ಕೊಟ್ಟು ನಾವ್ ಹಿಂಗ್ ಸಮೀಪದಾಗ ಒಯ್ರಿ. ಕೆಲವರು ಹಿಂಗ್ ಲಿಂಗ ಹಿಡಿದಿರ್ತಾರೆ, ಹಿಂಗ್ ಮಾಡ್ತಾರಿಲ್ಲ. ನೇರವಾಗಿ ಕುತ್ಕೋಬೇಕು. ಆಧಾರ ಚಕ್ರದಿಂದ ಸಹಸ್ರಾರವರೆಗೂ ನೇರವಾಗಿರ್ಬೇಕು. ಎಲ್ಲಿ ಒಂದ್ ಚೂರ್ ಹಿಂಗ್ ಹೊಯ್ದಾಡು ಎಷ್ಟು ಸಾಧ್ಯಕ ಎತ್ತರ 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 ಹಾಕಿ ಕುಂದ್ರಿ. ಹಿಂಗ್ ಕುತ್ಕೊಂಡು ಆದಷ್ಟು ಸಮೀಪ ಕಣ್ಣಿನ ಹತ್ರ ಒಯ್ರಿ. ಕೇವಲ ಲಿಂಗದ ಮಧ್ಯದೊಳಗ ನೋಡ್ಬೇಕು. ಲಿಂಗದ ಮಧ್ಯದೊಳಗೆ ನೋಡ್ಕೋತ ಹೇಳ್ರಿ ನನ್ನ ಜೊತೆ. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಲ್ಲದಿಲ್ಲ,
ಭಕ್ತ ನಾನಲ್ಲದಿಲ್ಲ ಈ ಪರಿಯ ಮಾಡುವವರು ಇನ್ನಾರು ಹೇಳ ಎನಗೆ ನೀನೇ ಗತಿ ನಿನಗೆ ನಾನೇ ಗತಿ ಇನ್ನೇಕೆ ಜವನಿಕೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. 3 ಸರ್ತಿ ಎಲ್ಲಾರು ಕೂಡ ಓಂಕಾರ ಹೇಳ್ರಿ, ಗಟ್ಟಿಯಾಗಿ ಹೇಳ್ಬೇಕು ಮತ್ತೆ ದೀರ್ಘವಾಗಿ ಹೇಳ್ಬೇಕು. ನನ್ನ ಜೊತೆನೆ ಹೇಳ್ರಿ ಎಲ್ಲಾರು. ಓ ಲಿಂಗದ ಮಧ್ಯದೊಳಗೆ ನೋಡ್ರಿ, ಮನಸ್ಸಿನೊಳಗ ಬಸವ 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 ಈ ನಾಮಸ್ಮರಣೆ ಏನ್ ಮಾಡ್ಕೋತ ಲಿಂಗದ ಮಧ್ಯದೊಳಗೇ ನೋಡ್ಕೋತೀರಿ. ತಲೆ ಒಳಗೆ ಏನ್ರಿ ವಿಚಾರ ಬಂದ್ರೆ ಬರ್ಲಿ, ಅಕ್ರನ ಯಾವುದು ಬಂಧಿಸ್ಬೇಡ್ರಿ, ಬ್ಯಾಡ ಅನ್ಬೇಡ್ರಿ. ತಲೆ ಏನು ವಿಚಾರ ಮಾಡ್ತೈತಿ ಮಾಡ್ಲಿ, ಮನಸ್ಸು ಎಲ್ಲಿ ಓಡಾಡ್ತೈತಿ ಓಡಾಡ್ಲಿ. ಆರ ನಿಮ್ಮ ಕಣ್ಣನ್ನು ಮಾತ್ರ ಕಟ್ರಿ. ಕಣ್ಣ ಪಿಳ್ಕಸ್ಲಾರ್ದ ಲಿಂಗದ ಮಧ್ಯದೊಳಗ ನೋಡ್ಕೋತೀರ್ರಿ, ಮನಸ್ಸಿನೊಳಗ ಬಸವ ಅನ್ರಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಎರಡು ಕಣ್ಣಿಲೆ ಲಿಂಗ ಮುಟ್ಟಿ ಆಮೇಲೆ ಲಿಂಗೈಗೆ ನಮಸ್ಕಾರ ಮಾಡ್ರಿ. ನಿಮ್ಮ ಮನಸ್ಸಿನೊಳಗೆ ಏನು ಸಂಕಲ್ಪ ಇದಾವು, ನಿಮ್ಗೆ ಏನು ಆಗ್ಬೇಕಾಗೈತಿ ಅದನ್ನೆಲ್ಲ ಲಿಂಗೈನಂತೆ ಭಿನ್ನ ಮಾಡ್ಕೊಡ್ರಿ. ನಿಮ್ಮ ಕಷ್ಟ ಸುಖ ನೋವು ನಲಿವು ದುಃಖ ದುಮ್ಮಾನ ಏನದವಲ್ಲ ಎಲ್ಲಾನು ವಿನಂತಿ ಮಾಡ್ಕೊಡ್ರಿ, ಎಲ್ಲಾನು ಬೇಡ್ಕೊಡ್ರಿ. ಏನ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಬಸವ ತಂದೆಗಳು ಹೇಳ್ಯಾರ. ಆ ಹೂ ತೆಗೆದು ಹೊರಗಡೆ ಇಡ್ರಿ, ಆ ಹೊರಗಡೆ ಮಜ್ಜನ ಪಾತ್ರೆ ಒಳಗೆ ಹಾಕಿಬಿಡ್ರಿ.
ಆಮೇಲೆ ಬಟ್ಲ ಐತಲ್ಲ ಅದನ್ನು ಸ್ವಲ್ಪ ಮುಂದೆ ಇಟ್ಕೊಡ್ರಿ, ಸಮೀಪದಾಗ ಇಟ್ಕೊಡ್ರಿ. ಬಟ್ಟಲ ನೀರದಲ್ರಿ ಎಲ್ಲರಿಗೆ. ಬಟ್ಟಲ ನೀರದವ್ರಿ. ವಿಭೂತಿಯನ್ನ 5 ಬೆರಳೆ ಮುಟ್ರಿ. ಹಿಂಗ 5 ಬೆರಳೆ ವಿಭೂತಿ ಮುಟ್ರಿ, 5 ಬೆರಳೆ ವಿಭೂತಿ ಹಚ್ಕೊಡ್ರಿ. ಹಚ್ಕೊಂಡು ಮತ್ತಿದ್ರ ಬರೀರಿ ಬ ಸ ವ ಬರ್ದು ಮ್ಯಾಲ್ಗಡೆ ಕೈ ಮುಚ್ಚ್ರಿ. ಮುಚ್ಚ್ರಿ ಮತ್ ಕೈ ಯವ್ವ ಹೇಳ್ರಿ. ಇದ್ರ ಮೇಲೆ ಮುಚ್ಚ ಬಟ್ ಅದ್ರ ಯಾಕೆ ಬರಾಕ್ತಿಲ್ಲ ಕತ್ತಿ ಕೈ ಮುಚ್ಚಿದ್ರಿ ಬಸವ 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 ಮಾಡಿ 5 ಬೆರಳು ಇದ್ರಾಗ ಎದ್ದು ತೆಗೀರಿ. ಹಿಂಗ ಎದ್ದು ತೆಗೆದ್ರಿ ಅವಾಗ ಇದು ಏನಾಯ್ತಿದು ಅಗಳೆ ನೀರಿದ್ದದ್ದು ಹೋಗಿ ಶುದ್ಧೋದಕ ಆಗಿತ್ತು. ಈ ಶುದ್ಧೋದಕ ಆಗಿ ಏನಾಯ್ತು ಪಾದೋದಕ ಆಯ್ತು. ಅಂದ್ರ ಗುರು ಲಿಂಗ ಜಂಗಮ ಈ ಲಿಂಗೈನ ಒಳಗ ಅದಾರ. ಎಲ್ಲಾ ಟೈಮ್ದಾಗ ಗುರುಗಳು ಸಿಗುದಿಲ್ಲ, ಎಲ್ಲಾ ಟೈಮ್ದಾಗ ಜಂಗಮ ಅನುಭಾವಿಗಳು ಸಿಗುದಿಲ್ಲ. ಅದಕ್ಕೆ ಎಲ್ಲಾರು ಲಿಂಗೈನ ಒಳಗ ಅದಾರ ಅಂತ ತಿಳ್ಕೊಂಡು ಈಗ ಗುರು ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ತೊಳೆದು ಆ ಬಟ್ಟಲ್ ಪಕ್ಕದಾಗೆ ಕೈ ಒಯ್ರಿ. ಅಂದ್ರೆ ಇಡೀ ಪೂಜಾದ ಫಲ ಎಲ್ಲಿ ಬಂದಿರ್ತೈತಿ ಈ ಪಾದೋದಕದಾಗ ಬಂದಿರ್ತೈತಿ. ಒಂದ್ ಹನಿನೂ ಚೆಲ್ಲಬಾರ್ದು. ಅದ್ರ ಪಕ್ಕದಾಗೆ ಕೈ ಒಯ್ದ್ರೆ ಹೆಚ್ಚಕ್ಕೆ ಕೈ ಒಯ್ ಹಿಂಗಿಡುವ. ಅಲ್ಲಿಂದ ಹಿಂಗ್ ಒಂದ್ ಸ್ವಲ್ಪ ಎದ್ರಿ ಕೈ 5 ಬೆರಳು ಎತ್ತಿ ಗುರು ಬಸವ ಪಾದೋದಕ, ಲಿಂಗ ಬಸವ ಪಾದೋದಕ, ಜಂಗಮ ಬಸವ ಪಾದೋದಕ 3 ಸರ್ತಿ ಎದ್ರಲ್ಲ. 5 ಬೆರಳೆ ಲಿಂಗೈನ ಮುಟ್ರಿ. ಮುಟ್ಟಿ 5 ಬೆರಳು ಚೀಪ್ರಿ. ಅಲ್ಲಿ ಲಿಂಗಾಯಿನ ಎತ್ರಿ. ಹಿಂಗ ಲಿಂಗಾಯಿ ಎತ್ತಿ ತುದಿಗಿಡ್ರಿ. ಅವನು ಕೈ ಹಿಡ್ಕೊರಿ ಹಿಂಗೆ ಮತ್ತೆ ಬಿಟ್ಟು ಕೈ ಹಿಡ್ಕೊಂಡು ಹಿಂಗ್ ಕುಡ್ರಿ. ಕುಡಿದು ಹಿಂಗೆಲ್ಲ ಒರೆಸ್ಕೊಡ್ರಿ. ಕೂದಲಕ್ಕ ಅರಿವಿಗೆ ಅದು ಒರೆಸ್ಬಾರ್ದು. ಇಡೀ ಪೂಜಾ ಫಲನೇ ಇಲ್ಲಿ ಬಂದಿರ್ತದ. ಆ ಕೂದಲಕ್ಕೆ ಒರೆಸ್ಬಾರ್ದು, ಅರಿವಿಗೆ ಒರೆಸ್ಬಾರ್ದು. ನಿಮ್ಮ ಮೈಗೆ ಒರೆಸ್ಕೊರಿ, ಕೈಗೆ ಒರೆಸ್ಕೊರಿ. ಇದು ಮಾಡಿ ಹಿಂಗ ಎಲ್ಲ ಒರೆಸಿ ಒಣ ಮಾಡ್ರಿ. ಲಿಂಗಾಯಿನ ಪೂರ್ಣ ನೀರಿಲ್ಲಾರ್ದಂಗ ಮಾಡಿ ಆಮೇಲೆ ವಿಭೂತಿ ಹಚ್ಚಿರಿ ಲಿಂಗೈಗೆ. ಈಗ ಅವ್ನ ಮೈ ತುಂಬಾ ವಿಭೂತಿ ಹಚ್ಚಿರಿ, ಎಲ್ಲಿ ಬಿಡ್ಲಾರ್ದಂಗ ಅವು ವಿಭೂತಿ ಹಚ್ಚಿ ಬಿಡ್ರಿ. ಅವ್ನು ಅಗಳೇ ಬರೀ ಮುಂದಿನ ಬಾಜು ಹಚ್ಚಿದ್ದೆವು. ಎಲ್ಲಾ ಕಡೆ ಬಸವ ಬಸವ ಬಸವನ ಕೋತಿ ವಿಭೂತಿ ಹಚ್ಚಿ ಲಿಂಗೈಗೆ ನಮಸ್ಕಾರ ಮಾಡಿ ಮತ್ ಹೊಳ್ಳಿ ಪೂಜೆ ಮಾಡಕ್ ಅನುಕೂಲ ಮಾಡಿಕೊಡಪ್ಪ ಲಿಂಗಯ್ಯ ಅಂತೇಳಿ ಲಿಂಗಯ್ಯನ ತಮ್ಮ ಕರಡಿ ಒಳಗ ಚೀಲದೊಳಗ ಹಾಕಿ ಬಿಡ್ರಿ. ಇಷ್ಟ ಮಾಡಿ ಏನು ಪಾದೋದಕ ಉಳ್ದಾವಲ್ಲ ಉಳ್ದಿದ್ದು ಅಕ್ಕರ್ನ ಎಲ್ಲಾರು ಏನ್ ಮಾಡ್ರಿ ಖಂಡಿತ ಮಾಡ್ರಿ, ಕುಡ್ದು ಬಿಡುದು. ಪಾದೋದಕ ಕುಡಿದ್ರಿ ಎಲ್ಲಾರು. ಪಾದೋದಕ ಎಲ್ಲ ಕುಡ್ರಿ. ಅಷ್ಟು ಬಟ್ಟೆ ಹಚ್ಚಿ ಕುಡಿಬೇಕ್ರಿ. ಹಿಂಗ ಹಚ್ಚಿ ಕುಡಿಬಾರ್ದು, ಒಂದ್ ಹನಿನೂ ಹಾಳಾಗಬಾರ್ದು. ಅಲ್ಲಿಂದ ಆ ಬಟ್ಟಲ್ದೊಳಗೆ ಏನು ಪಾದೋದಕ ಕುಡಿ ಎಲ್ಲರೂ ಒಟ್ಟು ಕುಡ್ರಿ. ಬಟ್ಟೆ ಹಚ್ಚಿ ಕುಡಿಬೇಕು, ಒಂದ್ ಹನಿನೂ ಚೆಲ್ಲಾರ್ದಂಗ. ಇಡೀ ಪಾದೋದಕ ಅಂದ್ರೆ ಯಾಕಂದ್ರೆ ಅಲ್ಲಿಂದ ಅದರೊಳಗೆ ಏನ್ ಉಳ್ದವಲ್ಲ ಅದನ್ನ ತಗೊಂಡ್ ಮೈಗೆ ಹಚ್ಕೊಡ್ರಿ. ಅಂದ್ರೆ ಒಂದ್ ಹನಿನೂ ಹಾಳಾಗ ಕೈ ಕುಡಿ ಮಳ ಹಿಡ್ಕೊಂಡ್ ಕೂತಾಳ ಚಾ ಕೊಡ್ದಂಗ. ಅದೇ ಒರೆಸ್ಕೊಂಡ್ರಿ. ಆ ಬಟ್ಟಲೊಳಗ ಮತ್ತ ಬರೀರಿ. ಒಂದ್ ವಿಭೂತಿ ತಗೊಂಡು ಮತ್ ಬಸವ ಹಾತ್ ಬರ್ದು ಆ ಬಟ್ಲ ಇಡ್ಬೇಕು. ವಿಭೂತಿಲೇ ಬಸವ ಹಾತ್ ಬರ್ದು ಅದ್ ಇಡ್ರಿ. ಇಟ್ರೆ ಇಟ್ಟಿನ ಮುಂದಿನ ಕೆಲಸ ರೀ ಏನ್ ಐತ್ರಿ, ಪೂಜೆ ಆಯ್ತು, ಪಾದೋದಕ ಆಯ್ತು. ಮುಂದ್ರಿ ಪ್ರಸಾದ. ಎಲ್ಲಾರು ಕೂಡಿ ಪ್ರಸಾದ ಮಾಡೋಣ್ರಿ. ಶರಣೋ ಶರಣಾರ್ಥಿ, ಶರಣೋ ಶರಣಾರ್ಥಿ.